ಸರ್ಕಾರದ ವಿರುದ್ಧ ರೈತರ ವಿಧಾನಸಭಾ ಚಲೋ ಬೃಹತ್ ಬೈಕ್ ರ್ಯಾಲಿ, ಅಡ್ಡಗಾಲಾದ ಪೊಲೀಸರ ಭದ್ರಕೋಟೆ, ಜಿಲ್ಲಾಧಿಕಾರಿ ಭರವಸೆಗೆ ನಿಂತ ಪ್ರತಿಭಟನೆ. ಜಾತಿ ಮೀರಿ ಪ್ರೇಮ ವಿವಾಹ, ಬಲವಂತವಾಗಿ ತವರಿಗೆ ಹೋದ ಪತ್ನಿ, ನ್ಯಾಯಕ್ಕಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಪತಿ. ಹಳೆಯ ಗ್ಯಾರಂಟಿಗಳಿಗೆ ಹಣವಿಲ್ಲ, ಹೊಸ ಗ್ಯಾರಂಟಿಗಳಿಗೆ ಎಲ್ಲಿಂದ ಹಣ ತರ್ತಾರೆ, ಇದೆಲ್ಲ ಬೋಗಸ್ ಎಂದು ಆರ್ ಅಶೋಕ್ ಲೇವಡಿ. ಪರಿಸರ ದಿನಾಚರಣೆ ಕೇವಲ ದಿನಕ್ಕೆ ಸೀಮಿತವಾಗಬಾರದು, ಅದು ನಿರಂತರವಾಗಿರಬೇಕು, ವಿಶೇಷವಾಗಿ ಜಾಗೃತಿ ಮೂಡಿಸಿದ ದಂಪತಿ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಭೂ ಸ್ವಾಧೀನಕ್ಕೆ ಕೆಐಎಡಿಬಿ ರೈತರಿಗೆ ನೋಟಿಸ್ ನೀಡಿದೆ. ಇದನ್ನು ವಿರೋಧಿಸಿ ಕಳೆದ 81 ದಿನಗಳಿಂದ ಧರಣಿ ನಡೆಸುತ್ತಿರುವ ರೈತರು ಭೂ ಸ್ವಾಧೀನ ಪ್ರಕ್ರಿಯೆ ಕೈಬಿಡುವಂತೆ ಆಗ್ರಹಿಸಿ ಸಾವಿರಾರು ಬೈಕ್ಗಳೊಂದಿಗೆ ವಿಧಾನಸೌಧ ಚಲೋ ಹಮ್ಮಿಕೊಂಡಿದ್ರು. ಆದರೆ ಮಾರ್ಗ ಮಧ್ಯೆ ಪೊಲೀಸರು ಬ್ಯಾರಿಕೇಡ್ ಅಳವಡಿಸಿ ರ್ಯಾಲಿ ತಡೆದ ಪರಿಣಾಮ ರೈತರು ಮತ್ತು ಪೊಲೀಸರ ನಡುವೆ ವಾಗ್ವಾದ ನಡೆಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಗ್ರಾಮದ ಬಳಿ ಜಂಗಮಕೋಟೆ ಹೋಬಳಿಗೆ ಸೇರಿದಂತಹ 13 ಹಳ್ಳಿಗಳ ವ್ಯಾಪ್ತಿಗೆ ಸೇರುವ 2390 ಎಕರೆ ಜಮೀನಿನಲ್ಲಿ ರಾಜ್ಯ ಸರ್ಕಾರ ವಿನೂತನ ಮಾದರಿಯ ವಿವಿಧ ಕೈಗಾರಿಕಾ ಪಾರ್ಕ್ಗಳನ್ನು ಸ್ಥಾಪಿಸಲು ಯೋಜನೆ ರೂಪಿಸಿದೆ. ಆದರೆ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಸ್ಥಳೀಯ ಸಾವಿರಾರು ಮಂದಿ ರೈತರು ಜಮೀನು ಕೊಡಲು ಹಿಂದೇಟು ಹಾಕಿದ್ದಾರೆ. ಹಲವು ಬಾರಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಸಹ ಮಾಡಿದ್ದಾರೆ. ಆದರೂ ಸಹ ಕೆಐಎಡಿಬಿ ಭೂ ಸ್ವಾಧೀನ ಪ್ರಕ್ರಿಯೆ ಕೈಬಿಡದ ಕಾರಣ ರೈತರು ಚಿಕ್ಕಬಳ್ಳಾಪುರದಿಂದ ವಿಧಾನಸೌಧಕ್ಕೆ ಬೈಕ್ ರ್ಯಾಲಿ ಹಮ್ಮಿಕೊಂಡಿದ್ರು. ಜಿಲ್ಲಾಡಳಿತ ಭವನದ ಬಳಿ ಸೇರಿದ ಸಾವಿರಾರು ಮಂದಿ ರೈತರು ತಮ್ಮ ತಮ್ಮ ಬೈಕ್ಗಳನ್ನೇರಿ ರಾಷ್ಟ್ರೀಯ ಹೆದ್ದಾರಿ 44ರ ಮೂಲಕ ವಿಧಾನಸೌಧಕ್ಕೆ ತೆರಳಲು ಪ್ಲಾನ್ ಮಾಡಿದ್ರು. ಇದರಿಂದ ಪೊಲೀಸರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ 600ಕ್ಕೂ ಹೆಚ್ಚು ಜನ ಅಲ್ಲಲ್ಲಿ ಬ್ಯಾರಿಕೇಡ್ ಹಾಕಿ ರಸ್ತೆ ಬಂದ್ ಮಾಡಿ ರೈತರನ್ನ ತಡೆಯಲು ಯತ್ನಿಸಿದರು. ಸರ್ಕಾರದ ಲ್ಯಾಂಡ್ ಮಾಫಿಯಾ ನಿಲ್ಲಬೇಕು. ಸರ್ಕಾರ 2013 ಕಾಯ್ದೆಗೆ ತಿದ್ದುಪಡಿ ಮಾಡಿಕೊಂಡು ಭೂ ಸ್ವಾಧೀನ ಅಂತ ಹೇಳಿ ಹೊರಟಿರುವ ಉದ್ದೇಶ ಏನೋ, ಯಾಕೆ ಇದೇನು ಸಾರ್ವಜನಿಕ ಉದ್ದೇಶನ? ಕೆಐಎಡಿಬಿ ಲೂಟಿ ಮಾಡೋ ಉದ್ದೇಶ ಅದು. ಆ ಕಾರಣಕ್ಕೆ ಹೇಳ್ತಾ ಇದ್ದೀವಿ, ಈ ಲೂಟಿಯನ್ನು ಕಾನೂನಿನ ಕೆಳಗಡೆ ಮಾಡೋದು ನಿಲ್ಲಬೇಕು. ನಿಮಗೆ ಕೈಗಾರಿಕೆಗೆ ಭೂಮಿ ಬೇಕಾ? ನಾವು ಕೊಡ್ತೀವಿ. ಭೂಮಿಯನ್ನು ವರ್ಗೀಕರಣ ಮಾಡೋಣ. CND ಭೂಮಿ ರಾಜ್ಯದಲ್ಲಿ ಎಷ್ಟಿದೆ, ನಿಮಗೆ ಎಷ್ಟು ಸಾವಿರ ಕೈಗಾರಿಕೆಗಳಿದ್ದಾವೆ,
ಅವರಿಗೆ ಯಾವ್ಯಾವ ಕೈಗಾರಿಕೆಗೆ ಎಷ್ಟು ಭೂಮಿ ಬೇಕು ಆ ಭೂಮಿ ನಾವು ಕೊಡಕ್ಕೆ ತಯಾರಿದ್ದೀವಿ. ಆದರೆ ಕೃಷಿ ಭೂಮಿಗೆ ಕೈ ಹಾಕಬಾರ್ದು. ನೀವು ಕೃಷಿ ಭೂಮಿ ಕೈ ಹಾಕಿರಿ ಅಂದರೆ ನೀವು ಈ ದೇಶದ ಭವಿಷ್ಯಕ್ಕೆ ವಿಷ ಹಾಕಿದ್ರಿ ಅಂತ ಹೇಳಿ. ಆ ಕಾರಣಕ್ಕೆ ಇದು ನಿಲ್ಲಬೇಕು. ಇದನ್ನು ಯಾವುದೇ ಕಾರಣಕ್ಕೆ ಅವಕಾಶ ಕೊಡಬಾರ್ದು. ನೋಡಿ, ಇದೆಲ್ಲ ನಮ್ಮ ಹತ್ರ ನಡೆಯೋದಿಲ್ಲ ಮಿಸ್ಟರ್ ಶಿವಕುಮಾರ್ ಅವರೇ. ಪೊಲೀಸ್ನವ್ರನ್ನ ತೋರಿಸಿ ನಮ್ಮನ್ನು ತಡೆಗಟ್ಟುವುದರಲ್ಲಿ ಸಾಧ್ಯ ಇಲ್ಲ. ಯಾಕೆ ಅಂದರೆ ನಾವು ನ್ಯಾಯವಾಗಿದ್ದೀವಿ. ನೀವು ಸರ್ಕಾರ ನಿಮ್ಮ ಹತ್ರ ನ್ಯಾಯ ಇದ್ದರೆ ತಗೊಂಬನ್ನಿ, ಬೀದಿಲಿ ಕುತ್ಕೊಂಡು ಮಾತಾಡೋಣ. ಅದು ಬಿಟ್ಟು ನೀವು ಪೊಲೀಸ್ ಫೋರ್ಸ್ ಕಳಿಸಿದ್ರೆ ನಾವು ಹೆದರ್ತೀವೇನೋ? ಹೆದರೋದಿಲ್ಲ. ಆ ಕಾರಣ ಅದು ಸರ್ಕಾರದ ಆಡಳಿತದ ವೈಫಲ್ಯ. ಸರ್ಕಾರ ಯಾವುದೋ ಸತ್ಯವನ್ನು ಬಚ್ಚಿಟ್ಟು ಪೊಲೀಸ್ನವ್ರ ಮೂಲಕ ಅವರು ಸರ್ಕಾರ ನಡೆಸಕ್ಕೆ ಹೊರಟಿದ್ದಾರೆ. ಇದು ಸರಿಯಲ್ಲ. ಇನ್ನು ರೈತರ ಬೈಕ್ ರ್ಯಾಲಿ ರಾಷ್ಟ್ರೀಯ ಹೆದ್ದಾರಿ 69ರ ಅಣಕನೂರು ಬಳಿ ಬರುತ್ತಿದ್ದಂತೆ ಪೊಲೀಸರು ರಸ್ತೆಗೆ ಅಡ್ಡಲಾಗಿ ಬಸ್ಗಳು ಬ್ಯಾರಿಕೇಡ್ಗಳನ್ನು ಅಳವಡಿಸಿ ರೈತರ ರ್ಯಾಲಿಯನ್ನ ತಡೆದರು. ಇದರಿಂದ ಆಕ್ರೋಶಗೊಂಡ ಹೋರಾಟಗಾರರು ಕೆಲ ಗಂಟೆಗಳ ಕಾಲ ರಸ್ತೆಯಲ್ಲಿ ಕುಳಿತು ಪೊಲೀಸರು ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕೊನೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪ್ರಭು ಜಿ ಆಗಮಿಸಿ ರಾಜ್ಯ ಸರ್ಕಾರದ ಹಿರಿಯ ಅಧಿಕಾರಿಗಳ ಜೊತೆ ಮಾತನಾಡಲಾಗಿದೆ. ಹಿರಿಯ ಅಧಿಕಾರಿಗಳ ಭರವಸೆಯಂತೆ 2 ವಾರಗಳಲ್ಲಿ ಉನ್ನತ ಮಟ್ಟದ ಸಭೆ ನಡೆಯುತ್ತೆ. ರೈತರು ಧರಣಿ ಬೈಕ್ ರ್ಯಾಲಿಯನ್ನ ನಿಲ್ಲಿಸುವಂತೆ ಮನವಿ ಮಾಡಿದ್ರು. ಇಲ್ಲ, ತಮಗೆಲ್ಲ ಗೊತ್ತಿದೆ, ಜಂಗಮಕೋಟೆ ವ್ಯಾಪ್ತಿನಲ್ಲಿ ನಮ್ಮ ಕರ್ನಾಟಕ ಕೈಗಾರಿಕಾ ಅಭಿವೃದ್ಧಿ ಮಂಡಳಿಯ ವತಿಯಿಂದ ಏನು ಕೈಗಾರಿಕಾ ಉದ್ದೇಶಕ್ಕೆ ಭೂಸ್ವಾಧೀನ ಆಗ್ತಾ ಇದೆ, ಇದ್ರ ಕುರಿತು ಕಳೆದ 2 ವರ್ಷಗಳಿಗೂ ಹೆಚ್ಚಾಗಿ ರೈತರ ಹೋರಾಟನೂ ಕೂಡ ನಡೀತಾ ಇದೆ. ಇಲಾಖೆ ಅಭಿವೃದ್ಧಿಯ ದೃಷ್ಟಿನಲ್ಲಿ, ಕೈಗಾರಿಕೆಯ ಅಭಿವೃದ್ಧಿಯ ದೃಷ್ಟಿನಲ್ಲಿ ಇಲಾಖೆಯವರು ಕೂಡ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಈಗ ಕಳೆದ 70 ದಿನಗಳಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಏನು ಕೆಲವು ರೈತರು ಧರಣಿಯನ್ನು ಮಾಡ್ತಾ ಇದ್ದಾರೆ. ಅವರು ನಮ್ಮ ಕೋರಿಕೆ ಇದೆ, ಆ ಕೋರಿಕೆಯನ್ನು ಈಡೇರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಧರಣಿಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಆ ಧರಣಿಗೆ ಪೂರಕವಾಗಿ ಅನೇಕ ಸುತ್ತುಗಳ ಚರ್ಚೆ, ಮಾತುಕತೆ ಆಗಿದೆ. ಮಾನ್ಯ ಸಚಿವರ ಹಂತದಲ್ಲಿ ಚರ್ಚೆ ಆಗಿದ್ದಾವೆ. ಅದೇ ರೀತಿ ಇಲಾಖೆಯ ಹಿರಿಯ ಅಧಿಕಾರಿಗಳ ಹಂತದಲ್ಲಿ ಚರ್ಚೆ ಆಗಿದೆ. ಎಲ್ಲ ಹಂತದಲ್ಲಿ ಚರ್ಚೆ ಆದರೂ ಕೂಡ ಅದು ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗಿಲ್ಲ. ಅದರ ಹಿನ್ನೆಲೆಯಲ್ಲಿ ಹೋಗಿಲ್ಲ ಅನ್ನೋ ಭಾವನೆಯಿಂದ ಅವರು ಇವತ್ತು ಬೈಕ್ ರ್ಯಾಲಿಯನ್ನು ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಂಥ ರೈತರು ಎಲ್ಲ ಸೇರಿ ಒಂದು ಸಾಂಕೇತಿಕವಾದಂಥ ಒಂದು ರ್ಯಾಲಿಯನ್ನು, ಪ್ರತಿಭಟನೆಯನ್ನು ನಮ್ಮ ಜಿಲ್ಲೆಯಲ್ಲಿ ಇವತ್ತು ಹಮ್ಮಿಕೊಂಡಿದ್ದರು. ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಎಲ್ಲರೂ ಕೂಡ ಕಾನೂನು ಸುವ್ಯವಸ್ಥೆ ದೃಷ್ಟಿನಲ್ಲಿ ಏನೇನು ಕ್ರಮಗಳು ತೆಗೆದುಕೊಳ್ಬೇಕು ಅವೆಲ್ಲ ತೆಗೆದುಕೊಂಡಿದ್ದೀವಿ. ಅವರು ಕೂಡ ಶಾಂತ ರೀತಿಯಿಂದ ಮಾಡಿ ಒಂದು ಮನವಿಯನ್ನು ಮಾಡಿದ್ರು. ಈ ಎಲ್ಲ ಪ್ರಕ್ರಿಯೆಗಳು ಜಿಲ್ಲಾ ಹಂತದಲ್ಲಿ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ನಮಗೂ ಕೂಡ ಗೊತ್ತಿದೆ. ಸರ್ಕಾರ ಹಂತದಲ್ಲಿ, ಇಲಾಖೆಯ ಹಂತದಲ್ಲಿ ಒಂದು ಸಭೆಯನ್ನು ಏರ್ಪಡಿಸಿ ನಾವು ಸೌಹಾರ್ದಯುತವಾಗಿ ಇದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಅನುವು ಮಾಡಿಕೊಡ್ಬೇಕು, ಅದ್ರ ಬಗ್ಗೆ ಭರವಸೆ ಕೊಡಬೇಕು ಅನ್ನೋ ಕೋರಿಕೆಯನ್ನು ಏನು ರೈತ ಮುಖಂಡರಿಟ್ಟರು. ಈಗ ನಾನು ಇಲಾಖೆ ಹಿರಿಯ ಅಧಿಕಾರಿಗಳ ಜೊತೆ ಮಾತಾಡಿದ್ದೇನೆ. ಹಿರಿಯ ಅಧಿಕಾರಿಗಳು ಖಂಡಿತವಾಗ್ಲೂ ಇಲಾಖೆ ಹಂತದಲ್ಲಿ ಒಂದು ಮೀಟಿಂಗನ್ನು ಆದಷ್ಟು ಶೀಘ್ರವಾಗಿ ನಾವು ಮಾಡಿಕೊಡ್ತೇವೆ, ಶೆಡ್ಯೂಲ್ ಮಾಡಿ ಅದನ್ನು ನಿಗದಿ ಮಾಡಿ ನಿಮಗೆ ಮಾಹಿತಿ ಕೊಡ್ತೇವೆ ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ರೈತ ಮುಖಂಡರಿಗೂ ಕೂಡ ತಿಳಿಸಿದ್ದೇವೆ. ಸೌಹಾರ್ದಯುತವಾಗಿ ಈ ಒಂದು ಧರಣಿಯನ್ನು ಕೈಬಿಟ್ಟು ಸಮಯಾವಕಾಶವನ್ನು ಸಂಘಟನೆಯವರು ಕೂಡ ಕೊಟ್ಟಿದ್ದಾರೆ, ರೈತ ಸಂಘಟನೆಯವರು ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆ ಮಾಹಿತಿಯನ್ನು ಅವ್ರಿಗೆ ಕೊಟ್ಟಿದ್ದೇವೆ. ನಮ್ಮೆಲ್ಲರ ಅಪೇಕ್ಷೆ ಇದೆ, ಯಾವುದೇ ಕಾನೂನು ಸುವ್ಯವಸ್ಥೆಗೆ ಭಂಗ ಬರದಂತೆ ಅಭಿವೃದ್ಧಿನೂ ಕೂಡ ಆಗಬೇಕು, ರೈತನೂ ಕೂಡ ಉಳಿಬೇಕು. ಆ ಎರಡೂ ನೆಲೆಯಲ್ಲಿ, ವಾಸ್ತವದ ನೆಲೆಯಲ್ಲಿ ಇದು ಸೌಹಾರ್ದಯುತವಾಗಿ ತೀರ್ಮಾನ ಆಗುತ್ತೆ ಅನ್ನೋ ಆಶಾಭಾವನೆ ನಮ್ಮದಿದೆ. ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ. ಬೆಳಗ್ಗೆಯಿಂದ ವಿಧಾನಸೌಧಕ್ಕೆ ಬೈಕ್ ರ್ಯಾಲಿ ನಡೆಸಲು ತೀರ್ಮಾನಿಸಿದ್ದ ರೈತರು ಪೊಲೀಸರ ಕ್ರಮದಿಂದ ರಸ್ತೆಯಲ್ಲಿ ಕೆಲವು ಗಂಟೆಗಳ ಕಾಲ ಕಾಯಬೇಕಾಯಿತು. ನಂತರ ಜಿಲ್ಲಾಧಿಕಾರಿಯ ಮಾತಿಗೆ ಗೌರವ ಕೊಟ್ಟು ಮುಂದಿನ 2 ವಾರಗಳ ಕಾಲ ಧರಣಿಯನ್ನ ಮುಂದೂಡಲಾಗಿದ್ದಾರೆ. ಫಲವತ್ತಾದ ಭೂಮಿ ಏನು ಶಿಡ್ಲಘಟ್ಟದಲ್ಲಿರ್ತಕ್ಕಂಥ 13 ಹಳ್ಳಿಯಲ್ಲಿರ್ತಕ್ಕಂಥ ಫಲವತ್ತಾದ ಭೂಮಿಯನ್ನು KDBಗೆ ಏನು ತಗೊಳ್ಳೋಕ್ಕೆ ಹೊರಟಿದ್ದಾರೆ. ಯಾವುದೇ ಕಾರಣಕ್ಕೆ ರೈತರ ಭೂಮಿನ, ರೈತರು ಬೆಳೆ ಬೆಳೀತಕ್ಕಂಥದ್ದನ್ನ, ರೈತರು ಅನ್ನ ಹಾಕತಕ್ಕಂಥ ಜಮೀನ ಮಾಡೋದಕ್ಕೆ ಯಾವುದೇ ಕಾರಣಕ್ಕೆ KDB ತಗೊಳ್ಳೋಕ್ಕೆ ಬಿಡೋದಿಲ್ಲ. ಇಡೀ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ BJP ವತಿಯಿಂದ ಕೂಡ ನಾವು ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ. ಈ ರೈತರ ಜಮೀನನ್ನು KDBಗೆ ತಗೊಂತಾ ಇದ್ದಾರೆ. ಈಗ ಆಲ್ರೆಡಿ ದೇವನಹಳ್ಳಿ ತಗೊಂಡಿದ್ದಾರೆ, ಕೈಗಾರಿಕೆಗಳು ಬಂದಿಲ್ಲ, 1000 ಎಕರೆ ಬಂದಿಲ್ಲ. ಅಲ್ಲಿ ಕೈಗಾರಿಕೆ ಬರಲಿ ಫಸ್ಟು, ಅದಾದ್ಮೇಲೆ ಕೈಗಾರಿಕೆಗಳ ಜಮೀನು ಇಲ್ಲ ಅಂದ್ರೆ ಮತ್ತೆ ಶಿಡ್ಲಘಟ್ಟಕ್ಕೆ ಬರಲಿ. ಶಿಡ್ಲಘಟ್ಟದಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥನ್ನೇ ದೇವನಹಳ್ಳಿಯಲ್ಲಿ ಸಾಕಷ್ಟು 1000 ಎಕರೆ ಜಮೀನಿದೆ, ದೊಡ್ಡ ದೊಡ್ಡ ಕೈಗಾರಿಕೆ ಬರಲಿ, ಸರ್ಕಾರದಲ್ಲಿ ಆ ಕೆಲಸ ಮಾಡಲಿ ಅಂತ ವಿನಂತಿ ಮಾಡ್ಕೊಳ್ತೀನಿ.
ಭಯ ಅವರಿಗೆ. ಸರ್ಕಾರದಲ್ಲಿರ್ತಕ್ಕಂಥವ್ರಿಗೆ ನಡ್ಗ ಇದೆ, ರೈತರ ಶಕ್ತಿ ಗೊತ್ತಿದೆ, ಹಂಗಾಗಿ ಪೊಲೀಸರನ್ನ ಹಾಕಿದ್ದಾರೆ. ಅದಾದ್ರೆ ಏನು ಆಗೋದಿಲ್ಲ. ರೈತರ ಶಕ್ತಿ ಮುಂದೆ ಬೇರೆ ಯಾವುದು ಶಕ್ತಿ ಇಲ್ಲ ಈ ದೇಶದಲ್ಲಿ. ಯಾವುದೇ ಕಾರಣಕ್ಕೆ ತಡೆಯೋದಕ್ಕೆ ಬಿಡೋದಿಲ್ಲ. ರೈತರ ಹೋರಾಟ ವಿಧಾನಸೌಧವರೆಗೂ ಹೋಗ್ಲೇಬೇಕು. ರೈತರ ಏನು ಹೋರಾಟಕ್ಕೆ ಸರ್ಕಾರ ಅಡ್ಡ ಹಾಕಿದ್ರೆ ಅವರಿಗೆ ತಕ್ಕ ಪಾಠ ಕಲಿಸ್ತಕ್ಕಂಥ ರೈತರು ಮಾಡ್ತಾರೆ. 100% ನಮ್ಮ ಇಡೀ ಜಿಲ್ಲೆಯಿಂದ ಬಿಜೆಪಿ ಬೆಂಬಲ ಇದೆ. ಒಟ್ನಲ್ಲಿ ಅವರು ಬಿಡೆ ನಾವು ಕೊಡೆ ಅನ್ನೋ ಹಾಗೆ ಕೆಐಎಡಿಬಿ ಸದ್ಯ 2390 ಎಕರೆ ಜಮೀನು ಭೂಸ್ವಾಧೀನಕ್ಕೆ ಪ್ರಕ್ರಿಯೆ ಆರಂಭಿಸಿದೆ. ಇದರಿಂದಾಗಿ ರೈತರು ಆಕ್ರೋಶ ವ್ಯಕ್ತಪಡಿಸಿ ಪ್ರಾಣ ಕೊಟ್ಟೆಯೂ ಸಹ ಜಮೀನು ಕೊಡಲ್ಲ ಎನ್ನುತ್ತಿದ್ದಾರೆ. ಅತ್ತ ಮತ್ತೊಂದು ರೈತ ಸಂಘದ ಬಣ ಕೆಐಎಡಿಬಿಗೆ ಜಮೀನು ಕೊಡುವುದಾಗಿ ಪ್ರತಿಭಟನೆ ನಡೆಸಿದೆ. ಮುಂದೆ ಏನಾಗುತ್ತೋ ಕಾದು ನೋಡಬೇಕಾಗಿದೆ. ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಪ್ರೀತಿ ಅನ್ನೋದು ಜಾತಿ ಧರ್ಮದ ಗಡಿಗಳನ್ನು ಮೀರಿ ಒಂದಾಕೋಕೆ ಬಯಸುತ್ತೆ. ಆದರೆ ಸಮಾಜ ಮತ್ತು ಪೋಷಕರ ಪ್ರತಿಷ್ಠೆ ಮಾತ್ರ ಪ್ರೇಮಿಗಳನ್ನು ಒಂದಾಗಲು ಬಿಡುತ್ತಿಲ್ಲ. ಇದಕ್ಕೆ ಸಾಕ್ಷಿ ಎಂಬಂತೆ ಪ್ರೀತಿಸಿ ಮದುವೆಯಾದ ಪತ್ನಿಗಾಗಿ ಪತಿಯೊಬ್ಬ ಪೊಲೀಸ್ ಠಾಣೆಯ ಮೆಟ್ಟಿಲೇರಿ ಅಲೆಯುತ್ತಿದ್ದಾನೆ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಹೊಸೂರು ಗ್ರಾಮದ 26 ವರ್ಷದ ನವೀನ್ ಹಾಗೂ 19 ವರ್ಷದ ರಮ್ಯಾ ಕಳೆದ 5 ವರ್ಷಗಳಿಂದ ತಮ್ಮ ಜೀವವನ್ನೇ ಮುಡುಪಾಗಿಟ್ಟು ಪ್ರೀತಿಸುತ್ತಿದ್ದರು. ಇಬ್ಬರದ್ದು ಬೇರೆ ಬೇರೆ ಜಾತಿಯಾಗಿದ್ದರಿಂದ ಇತ್ತೀಚೆಗೆ ಅಂತರ್ಜಾತಿ ವಿವಾಹ ಕೂಡ ಆಗಿದ್ದರು. ಆದರೆ ಈ ಮದುವೆ ಯುವತಿಯ ಪೋಷಕರಿಗೆ ಇಷ್ಟವಿರಲಿಲ್ಲ. ಈ ಹಿನ್ನೆಲೆ ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಯುವತಿಯ ಪೋಷಕರು ಮಿಸ್ಸಿಂಗ್ ಕೇಸ್ ದಾಖಲಿಸಿದರು. ಅದರಂತೆ ನವಜೋಡಿ ಪೊಲೀಸ್ ಠಾಣೆಗೆ ಬಂದ ವೇಳೆ ಮದುವೆಯಾದ ಯುವತಿ ರಮ್ಯಾಳನ್ನ ಆಕೆಯ ಪೋಷಕರು ಬಲವಂತವಾಗಿ ಮನೆಗೆ ಕರೆದುಕೊಂಡು ಹೋಗಿದ್ದಾರಂತೆ. ಅಷ್ಟೇ ಅಲ್ಲದೆ ನೀನು ಎಲ್ಲೇ ಇದ್ದರೂ ಬಿಡುವುದಿಲ್ಲ ಅಂತ ನವೀನ್ ಹಾಗೂ ಆತನ ಕುಟುಂಬಕ್ಕೆ ಜೀವ ಬೆದರಿಕೆ ಹಾಕಿದ್ದಾರೆ ಎನ್ನಲಾಗಿದೆ. ಅದೇ ನಾವು ಮದುವೆ ಆಗಿದ್ವಿ, ಅಲ್ಲಿ ನಮ್ಮೂರು ಸ್ಟೇಷನ್ ಹತ್ರ ಅವರು ನ್ಯಾಯ ಸಿಕ್ಕಿಲ್ಲ ಅಂತ ನಾವು 1 ತಿಂಗಳಿಂದ ಹೋಗಿದ್ವಿ. ಅದರಿಂದ ಅಲ್ಲಿ ನ್ಯಾಯ ಸಿಕ್ಕಿಲ್ಲ. ಅದಕ್ಕೆ SP ಸಾಹೇಬ್ರು ಇದು ಮಾಡೋಣ ಅಂತ ಕಂಪ್ಲೇಂಟ್ ಮಾಡೋಣ ಅಂತ ಬಂದಿದ್ವಿ. ಕೊಟ್ಟಿದ್ದೀವಿ. ಆಯಿತು, ನಾವು ನೋಡ್ತೀವಿ, ಹೇಳಿ ಮಾತಾಡ್ತೀವಿ ಅಂತ ಹೇಳಿದರೆ SP ಸಾಹೇಬ್ರು. ಫೋನ್ ಮಾಡ್ತೀನಿ ನಿಮ್ಮ ಸ್ಟೇಷನ್, ನಮ್ಮ ಗೌರಿಬಿದನೂರು ಸ್ಟೇಷನ್ಗೆ ಅಂತ ಹೇಳಿದ್ರು. ಅದೇ ಹುಡುಗಿನ ನಾವು ಬೇಲ್ ತಗೊಳಕ್ ಹೋದಾಗ ಕೋರ್ಟ್ ಹತ್ರ ಕಳಿಸ್ಬಿಟ್ಟು ಅವ್ರ ಅಣ್ಣವ್ರು ಬಲವಂತವಾಗಿ ಕರ್ಕೊಂಡು ಹೊರಟೋಗವ್ರೆ. ಅವ್ರಿಗೆ ನಂಬಿಸ್ಬಿಟ್ಟು ನಾವೇ ಬಿಟ್ಬಿಡ್ತೀವಿ, ಈಚೆ ಬಂದರೆ ಅವ್ನು ಜೈಲಿಗೆ ಹೋಗ್ತಾನೆ, ಇದು ಬೇಡ, ನಾವು ಬಿಟ್ಬಿಡ್ತೀವಿ, ನಾವೇ ಮದುವೆ ಮಾಡ್ಕೊಡ್ತೀವಿ ಅಂತ ಕರ್ಕೊಂಡು ಹೋಗವ್ರೆ. ನಾವು ತಿರುಗಿ ದಿನ ಹೋಗಿ ಕೇಳಿದ್ದಕ್ಕೆ ಸ್ಟೇಷನಲ್ಲಿ ಇಲ್ಲ ಕರ್ಸೋಕ್ಕಾಗಲ್ಲ, ಅವತ್ತಿನ ಸ್ಟೇಟ್ಮೆಂಟ್ ಕೊಟ್ಟಿದ್ಯಾ, ಇವಾಗ ಕರ್ಸೋಕ್ಕಾಗಲ್ಲ ಅಂತ ಮೇಡಮ್ ಅಂದರು. ಅದಕ್ಕೆ ನಾವು ತಿರ್ಗಾ ಪದೇ ಆವತ್ತಿನ 1 ತಿಂಗಳಿಂದ ವಾಪಸ್ ಬರ್ತಾ ಇದ್ವಿ. ಅವ್ರು ಏನು ರೆಸ್ಪಾನ್ಸ್ ಮಾಡಿಲ್ಲ. ಮೊನ್ನೆ ಶನಿವಾರ ಹೋದಾಗ ವಿಡಿಯೋ ಕಾಲ್ನಲ್ಲಿ ಮಾತಾಡಿಸ್ತೀವಿ, ಹಂಗೆ ಹಿಂಗೆ ಹಾಸ್ಪಿಟಲ್ ಇದ್ದಾರೆ, ಹಂಗೆ ಹಿಂಗೆ ಅಂತ ಹೇಳಿದ್ರು. ನಮ್ಗೆ ಬೇಡ, ನಮ್ಮ ಮುಂದೆನೇ ಕರೆಸಿ ನಾವು ಮಾತಾಡ್ಸಿ ಅಂತ ನಾವು ಹೇಳಿದ್ವಿ. ನಾವು ಹಾಸ್ಪಿಟ್ಲ್ ಹತ್ರ ಅವರೇ ಅಂತ ಹೋಗಿ ನಾವು ಹಾಸ್ಪಿಟ್ಲ್ ಹತ್ರ ಹೋಗೋದಕ್ಕೆ ನೋಡಿದ್ವಿ, ಅಲ್ಲಿ ಯಾರು ಬಂದಿಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾವು ಇಲ್ಲ ಸರ್, ಮುಂದೆನೇ ಕರೆಸಿ, ಡೈರೆಕ್ಟಾಗಿ ಕರೆಸಿ, ಅವ್ರ ಜೊತೆ ಹೋದರೆ ಅವ್ರ ಜೊತೆನೇ ಹೋಗಲಿ, ನಮ್ಮ ಮುಂದೆ ಒಂದು ಮಾತು ಹೇಳಿ ಅಂತ ನಾವು 1 ತಿಂಗಳಿಂದ ಕೇಳ್ತಾ ಇದ್ರು. ಇಲ್ಲಿ ಕರೆಸಿಲ್ಲ. ಅದಕ್ಕೆ ನಮಗೂ ನ್ಯಾಯ ಸಿಕ್ಕಿಲ್ಲ ಅಂತ ಇಲ್ಲಿ SP ಸಾಹೇಬ್ರ ಹತ್ರ ಬಂದಿದ್ವಿ. ಅದಕ್ಕೆ ಇಲ್ಲಿ ಒಂದು ಲೆಟ್ರ್ ಕೊಟ್ಟಿದ್ವಿ SP ಸಾಹೇಬ್ರಿಗೆ. ಆಯಿತು ನೋಡೋಣ ಅಂತ ಹೇಳಿದ್ದಾರೆ. ಅವ್ರಿಗೆ ಸಿಕ್ಕಿಲ್ಲ ಅಂದರೆ ಅದೇ ನಂಗಾಗೋ ಥರ ಬೇರೆಯವ್ರಿಗೆ ಯಾರಿಗೂ ಆಗಬಾರ್ದು ಅಂತ ನಾನು ಅಲ್ಲೇ ಸ್ಟೇಷನಲ್ಲೇ ಹೇಳಿ ಬಂದಿದ್ದೀನಿ. ಏನಾಗಬಾರ್ದು ಅಂದರೆ ನನಗೆ ಇವಾಗ ನ್ಯಾಯ ಸಿಕ್ಕಿಲ್ಲ. ಅಲ್ಲಿ ಹೋದ್ರು, ಸ್ಟೇಷನ್ ಹತ್ರ ಹೋದ್ರು, ಹುಡುಗಿನ 1 ತಿಂಗಳಾಯ್ತು ಕರ್ಕೊಂಡೋಗಿ, ನನ್ನ ಜೊತೆ ಅವರು ಮಾತಾಡ್ಸೋಕ್ಕೂ ಬಿಡ್ದಂಗೆ ಕರೆಸ್ತೀರಿ ಅನ್ನೋ ಕಂಪ್ಲೇಂಟ್ 3-4 ಸಲ ಕೊಟ್ಟರು, ಕೇಳಿದ್ರು, ಅವರು ನಮಗೇನು ರೆಸ್ಪಾನ್ಸ್ ಮಾಡಿಲ್ಲ. ಮತ್ತೆ ಮುಂದೆ ನಿಮ್ಮ ಫ್ಯೂಚರ್ ಅದೇ ಹುಡುಗಿ ಇವಾಗ ಅವರೇ ಇಷ್ಟ ಇಲ್ಲ ಅಂತ ಅಲ್ಲಿ ಕಂಪ್ಲೇಂಟ್ ಕೊಟ್ಬಿಟ್ಟು FIR ಮಾಡಿಸ್ಬಿಟ್ಟು ನನ್ನೇ ಅಲ್ಲಿ ಕರ್ಸ್ಕೊಂಡು ಇವನು ಇಷ್ಟ ಇಲ್ಲ, ಹುಡುಗಿ ಇಷ್ಟ ಇಲ್ಲ ಅಂತೇಳಿ ನಾನು ಅಲ್ಲಿ ಸೈನ್ ಹಾಕಿ ಇದು ಮಾಡ್ಬೇಕಂತೆ. ಆಮೇಲೆ ಸ್ಟೇಷನಿಂದ ಈಚೆ ಬಂದರೆ ನಾವು ಏನೋ ಮಾಡ್ತೀವಿ, ಬಿಡಲ್ಲ ಅಂತ ಹೇಳಿದಾರೆ ಅಂತ ಅವ್ರ ಅಣ್ಣವ್ರು. ರಮ್ಯಾ, ನನ್ನ ಹೆಸರು ನವೀನ್ ಅಂತ. ನಮ್ದು ಹೊಸೂರು. ಎಷ್ಟು ವರ್ಷ? 5 ವರ್ಷ ಲವ್ ಮಾಡಿದ್ವಿ. ಇತ್ತ ಪತ್ನಿಯಿಂದ ದೂರವಿರುವ ನವೀನ್ ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಠಾಣೆಗೆ ಧಾವಿಸಿ ಮಿಸ್ಸಿಂಗ್ ಕಂಪ್ಲೇಂಟ್ ನೀಡಲು ಮುಂದಾಗಿದ್ದಾನೆ. ಆದರೆ ಯುವತಿಯ ಪೋಷಕರು ಆಂಧ್ರ ಪ್ರದೇಶದ ಹಿಂದೂಪುರ ಪೊಲೀಸ್ ಠಾಣೆಯಲ್ಲಿ ನವೀನ್ ವಿರುದ್ಧ ಕಿಡ್ನಾಪ್ ಕೇಸ್ ದಾಖಲಿಸಿದ್ದಾರೆ. ಈ ಗೊಂದಲದ ನಡುವೆ ಪೊಲೀಸರು ಕಳೆದ 1 ತಿಂಗಳಿನಿಂದ ಸಬೂಬು ಹೇಳುತ್ತಾ ಕಾಲ ಕಳೆಯುತ್ತಿದ್ದು ನ್ಯಾಯಕ್ಕಾಗಿ ಜಿಲ್ಲಾ SP ಕಚೇರಿಗೆ ದೂರು ನೀಡಿದ್ದಾನೆ.
ನನಗೆ ನ್ಯಾಯ ಸಿಗದಿದ್ರೆ ಪೊಲೀಸ್ ಠಾಣೆ ಮುಂಭಾಗ ಸಾವಿಗೆ ಶರಣಾಗುವುದಾಗಿ ತನ್ನ ಅಳಲನ್ನ ತೋಡಿಕೊಂಡಿದ್ದಾನೆ. ನಿನ್ನೆ ಹಿಂದೂಪುರ ಸ್ಟೇಷನ್ ಹತ್ರ ಪೊಲೀಸರು ಫೋನ್ ಮಾಡಿದ್ರು, ನಿಮಗೆ ಎಫ್ ಐ ಆರ್ ಆಗಿದೆ, ನಿಮ್ಮ ಮೇಲೆ ಕಿಡ್ನಾಪ್ ಕೇಸ್ ಹಾಕಿದ್ದಾರೆ ಅಂತೇಳಿ ಫೋನ್ ಮಾಡಿದ್ರು. ನಾವು ಕೇಳಿದ್ದಕ್ಕೆ ಇಲ್ಲಿ ಬನ್ನಿ, ಇಲ್ಲಿ ಮಾತಾಡ್ಕೊಂಡು ಹೋಗಿರಿ ಅಂತ ಹೇಳಿದ್ರು. ಅದಕ್ಕೆ ನಾವು ನಮ್ಮ ಚಿಕ್ಕಪ್ಪರು ನಮ್ಮ ಅತ್ತೆಯವರು ಎಲ್ಲ ಫೋನ್ ಮಾಡಿ ನನಗೆ ಬಾ ಅಂದರು. ಇಲ್ಲ, ನೀವು ಹೋಗಿ ಕೇಳ್ಕೊಂಡು ನೋಡ್ಕೊಂಡು ಬನ್ನಿರಿ, ಅಲ್ಲಿ ಅವ್ರ ಅಣ್ಣವರು ಎಲ್ಲ ಈಚೆ ಇರ್ತಾರೆ, ಅವರು ಬಂದರು, ಅವರು ನನ್ನ ಮೇಲೆ ಇದು ಮಾಡಿಕೊಂಡು ನನ್ನ ಇದು ಮಾಡೋಕ್ಕೆ ನೋಡ್ತಾ ಇದ್ದಾರೆ ಅಂತೇಳಿ ಕಳಿಸಿದೆ. ಇವ್ರು ಹೋಗಿದ್ರೆ ಸ್ಟೇಷನಲ್ಲಿ ಇವ್ರನ್ನ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅವನ್ನೆಲ್ಲವನ್ನು ಕರೆಸಿ ಕರ್ಸಿದ್ರೆ ಇಲ್ಲದ ನಾವು ಹಿಡ್ಕೊಂಡು ಹೋಗ್ತೀವಿ, ಲೊಕೇಶನ್ ಹಾಕೊಂಡು ಹೋಗಿ ನಾವೇ ಇದು ಮಾಡಿಕೊಂಡು ನಾವು ಅಲ್ಲೇ ಇದು ಮಾಡಾಕ್ತೀವಿ, ಬಿಡಲ್ಲ ಅವನ್ನ, ಹಂಗೆ ಹಿಂಗೆ ಅಂತೇಳಿ ಅವ್ರ ಅಣ್ಣವರು ಹಿಂಗೆ ನಮ್ಮ ಅತ್ತೆಯವ್ರ ಹತ್ರ ಹೇಳಿದ್ರು. ಅವರು ನಮ್ಗೆ ಫೋನ್ ಮಾಡಿ ಹಿಂಗೆ ಹೇಳಿದ್ರು, ಹಿಂಗೆ ಹೇಳ್ತಾವ್ರೆ, ನೀನೆಲ್ಲೋ ಅದೇ ಸಾಯ್ಸಾಗ್ಬಿಟ್ಟು ಲೊಕೇಶನ್ ಹಾಕೊಂಡು ಹೋಗಿ ಅವ್ನು ಬಿಡಲ್ಲ, ನೀವು ಎಷ್ಟೇ ಬಚ್ಚಿದ್ರು ಅವ್ನು ಬಿಡಲ್ಲ, ನಾವು ಹುಡುಕಿ ನಾವೇ ಸಾಯ್ಸಾಕ್ತೀವಿ ಅಂತ ಹೇಳಿ ಅವ್ರ ಅಣ್ಣವ್ರು ಹೇಳಿದ್ದಾರೆ. ಲತೀಶ್, ಬಾಲಾಜಿ, ರಮೇಶ್, ನಾಗರಾಜ್, ಇವ್ 4 ಜನ ಹೇಳಿದ್ದಾರೆ. ನನಗೇನೇ ಆದರೂ ಅವರೇ ಕಾರಣ. ಮತ್ತೆ 30 ದಿನ ಅದೇ ಅವರು ಅಣ್ಣವರು ಫೋನಲ್ಲಿ ಅದು ಇದು ಬಯಕಿಸಿ ನಾವು ಊರಲ್ಲಿಲ್ಲ ಅಂತಕ್ಕೆ ಹೋಗಿ ಅದು ಇದು ಗಲಾಟೆ ಮಾಡೋದು, ನಮ್ಮ ತಮ್ಮವ್ರಿಗೆ ಎಲ್ಲವನ್ನ ಕರ್ಸಲಿ ಹಂಗೆ ಹಿಂಗೆ ಅಂತ ಅವನಿಗೂ ಬೈಯೋದು, ಹಂಗೆ ಹಿಂಗೆ ಮನೆ ಹತ್ರ ಹೋಗಿ ಗಲಾಟೆ ಮಾಡೋದು ಅವ್ರ ಅಣ್ಣವರು. ನಾನು ಅವ್ರು ಫೋನ್ ಮಾಡಿ ಹೇಳ್ತಾ ಇದ್ರು, ಹಂಗೆ ಹಿಂಗೆ ಬರ್ತಾವ್ರು ಮನೆ ಹತ್ರ, ನೀನು ಸ್ಟೇಷನ್ ಹತ್ರ ಹೋಗಿ ಹಂಗೆ ಹಿಂಗೆ ಅಂತ ಹೋಗ್ಬೇಡ, ಅವರು ನಿಂಗೆ ಅವರೇ ನೆನ್ನೆ ಎಲ್ಲ ನೋಡ್ಕೊಂಡ್ ಬಂದಾರ ನಮ್ಮ ಮನೆ ಕಡೆ ಹೋಗಿ. ಸ್ಟೇಷನ್ ಮುಂದೆ ನನಗೆ ಹೋಗಿದ ತಕ್ಷಣ ಅಲ್ಲಿ ನನಗೆ ಕಾಯ್ಕೊಂಡವ್ರಂದೆ. ಏನಂತ, ನಾನು ಒಳಕ್ಕೆ ಹೋಗಿ ಸ್ಟೇಷನಿಂದ ಈಚೆ ಬಂದರೆ ಅವ್ನಿಗೆ ಬಿಡಲ್ಲ, ಸುಮ್ಮನೆ ಸೇನಾಕಕ್ಕೆ ಅಂತ ನನ್ನ ಮೇಲೆ ಇದು ಮಾಡಿ ನನಗೆ ಕರ್ಸೋಕ್ಕೆ ಇದು ಮಾಡ್ತಾ ಅವರು. ನನಗೆ ಅದೇ ಅವ್ರ ಅಣ್ಣವ್ರ ಕಡೆಯಿಂದ ನಮ್ಮದು ಫ್ಯಾಮಿಲಿಗೆ ಆಗಲಿ ನನಗೇ ಆಗಲಿ ಯಾವುದೇ ಕಾರಣಕ್ಕೂ ಇದು ಮಾಡಬಾರ್ದು ಅಂತ ನಾನು ಒಟ್ಟಿನಲ್ಲಿ ಕಾಕಿ ಪಡೆ ಈಗಲಾದರೂ ಎಚ್ಚೆತ್ತುಕೊಂಡು ಯುವ ಜೋಡಿಗೆ ನ್ಯಾಯ ಒದಗಿಸುತ್ತಾರಾ ಕಾದು ನೋಡಬೇಕಾಗಿದೆ. ಕಳವರ ಅರುಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ. ರಾಜ್ಯ ಸರ್ಕಾರ ಘೋಷಣೆ ಮಾಡಿರುವ ಹಳೆಯ ಗ್ಯಾರಂಟಿಗಳಿಗೆ ಹಣವಿಲ್ಲ. ಹೊಸ ಗ್ಯಾರಂಟಿಗಳಿಗೆ ಎಲ್ಲಿಂದ ಹಣ ತರುತ್ತಾರೆ? ಡಿಕೆ ಶಿವಕುಮಾರ್ ಘೋಷಣೆ ಮಾಡಿರುವ ಹೊಸ ಗ್ಯಾರಂಟಿಗಳು ಬೋಗಸ್ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ವ್ಯಂಗ್ಯವಾಡಿದರು. ಮಂತ್ರಿಗಳಾಗಬೇಕು ಅಂತ 60 ಜನ ಹೊರಟಿದ್ರು, ಅವ್ರಿಗೆಲ್ಲ ನಿರಾಸೆ ಆಗಿದೆ. ಹೊಸ ಮುಖ ಬರ್ತಿದೆ ಅಂತ ಹೇಳಿದ್ರು. ಎಲ್ಲ ಅದೇ ಹಳೆ ಮುಖ, ಅದೇ ಹಳೆ ಕರಪ್ಷನ್, ಅದೇ ಲೂಟಿ ಹೊಡೆದವ್ರೆ. ಹೊಸ ಥರ ಏನು ಬರೋಕ್ಕೆ ಸಾಧ್ಯ? ಮತ್ತು DK ಶಿವಕುಮಾರ್ ಅವ್ರ ಕಡೆಯವ್ರು ಒಬ್ಬರು ಇಲ್ಲ. ಈಗಿರೋರೆಲ್ಲ ಸಿದ್ದರಾಮಯ್ಯ ಮತ್ತು ಹೈಕಮಾಂಡ್ ಕಡೆಯವರು. ಅಂದರೆ DK ಶಿವಕುಮಾರ್ ಒಂದು ರೀತಿ ಕೀಲಿ ಗೊಂಬೆ ಥರ ಅಷ್ಟೇ. ಸಿದ್ದರಾಮಯ್ಯ ಮತ್ತು ರಾಹುಲ್ ಗಾಂಧಿ ಹೆಂಗೆ ಹೇಳ್ತಾರೋ ಹಂಗೆ ನಡ್ಕೊಂಡು ಹೋಗ್ಬೇಕಷ್ಟೇ. ಸ್ವಂತ ಏನು ಸಾಧನೆ ಮಾಡೋಕ್ಕೆ ಇವ್ರಿಗೇನು ಅವಕಾಶನೂ ಇಲ್ಲ. ಚಿಂತಾಮಣಿ ತಾಲೂಕಿನ ಕೈವಾರ ಸಮೀಪದ ರೆಸಾರ್ಟ್ನಲ್ಲಿ ನಡೆದ ಬಿಜೆಪಿ ಪಕ್ಷದ ಜಿಲ್ಲಾ ಪ್ರಶಿಕ್ಷಣ ವರ್ಗ ಕಾರ್ಯಕ್ರಮದಲ್ಲಿ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಭಾಗವಹಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ 5,000 ಕೋಟಿ ಬಾಕಿ, ಅನ್ನಭಾಗ್ಯ ಯೋಜನೆಯ 700 ಕೋಟಿ ಬಾಕಿ ಇದೆ. ರಾಜ್ಯದಾದ್ಯಂತ ರೇಷನ್ ಕಾರ್ಡ್ಗಳನ್ನು ರದ್ದುಪಡಿಸುತ್ತಿದ್ದಾರೆ. ನೌಕರರ ವೇತನಕ್ಕೂ ಹಣವಿಲ್ಲದೆ ಬ್ಯಾಂಕಿನಿಂದ ಸಾಲ ಪಡೆಯಬೇಕಾಗಿದೆ. ರಾಜ್ಯ ಸರ್ಕಾರ ಸಾಲದ ಮೇಲೆ ನಡೆಯುತ್ತಿದೆ ಎಂದು ಟೀಕಿಸಿದ್ದಾರೆ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಅಧೋಗತಿಗೆ ಇಳಿದಿದೆ. ಬೆಲೆ ಏರಿಕೆ ನಿತ್ಯ ಸುದ್ದಿಯಾಗಿದೆ. ಜನರ ಮೇಲೆ ತೆರಿಗೆಯ ಹೊರೆ ಹೊರಿಸುತ್ತಿದ್ದಾರೆ. ಹೀಗಿರುವಾಗ ಹೊಸ ಘೋಷಣೆಗಳಿಂದ ಯಾವ ಪ್ರಯೋಜನವೂ ಇಲ್ಲ. ರಾಜ್ಯದಲ್ಲಿ ಆರ್ಥಿಕ ಶಿಸ್ತು ದಾಟಿ ಹೋಗುವ ಪರಿಸ್ಥಿತಿ ಎದುರಾಗಿದೆ ಎಂದರು. ಬಹಳ ಅಚ್ಚುಕಟ್ಟಾಗಿ ಅಭ್ಯಾಸ ವರ್ಗವನ್ನು ನಮ್ಮ ಅಧ್ಯಕ್ಷರು ಮಾಡಿದ್ದಾರೆ. ಬಿಜೆಪಿ ಒಂದು ಬೇರೆ ಪಾರ್ಟಿಗೂ ಬಿಜೆಪಿಗೂ ಒಂದು ವ್ಯತ್ಯಾಸ ಇದೆ. ನಮ್ಮದು ದೇಶ ಮೊದಲು, ಪಾರ್ಟಿ ಆಮೇಲೆ. ಹಿಂದೂ ವಿಚಾರಧಾರೆಗಳನ್ನ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲಿ ಯಾವುದೇ ರೀತಿ ವಂಶ ಪರಂಪರೆಯ ಆಡಳಿತಕ್ಕೆ ಅವಕಾಶ ಇಲ್ಲ. ಇಲ್ಲಿ ಕಾಂಗ್ರೆಸ್ ರೀತಿ ಮಕ್ಕಳು, ಮೊಮ್ಮಕ್ಕಳು, ಅಜ್ಜಿ ಈ ಥರದ ವಂಶ ಪರಂಪರೆಯ ಆಡಳಿತವನ್ನು ನಾವು ಯಾವತ್ತೂ ಮಾಡಲ್ಲ. ಅದರಿಂದ ನಮ್ಮ ಸಿದ್ಧಾಂತವನ್ನು ತಿಳಿಸುವಂಥ ಒಂದು ಕಾರ್ಯಕ್ರಮ ಇದು. ನಾನು ಇದರಲ್ಲಿ ಭಾಗವಹಿಸಿದ್ದೀನಿ. ಇವತ್ತು ಕರ್ನಾಟಕದಲ್ಲಿರುವಂಥ ಸರ್ಕಾರ, ಇವತ್ತು ಸಿದ್ದರಾಮಯ್ಯ ಹೋಗಿದ್ದಾರೆ, DK ಶಿವಕುಮಾರ್ ಬಂದಿದ್ದಾರೆ. ನೇಮ್ ಪ್ಲೇಟ್ ಮಾತ್ರ ಚೇಂಜು. ಲಾರಿ ಅದೇ, ಲಾರಿ ನಂಬರು ಅದೇ, ನೇಮ್ ಪ್ಲೇಟ್ ಮಾತ್ರ ಚೇಂಜ್ ಆಗಿದೆ. ಅಲ್ಲಿ ಪ್ಯಾಸೆಂಜರು ಅದೇ
ಇವಾಗ ಮಂತ್ರಿ ಆಗಿರೋರು ಎಲ್ಲರೂ ಅದೇ ಪ್ಯಾಸೆಂಜರ್ಸು, ಅದೇ ವ್ಯಕ್ತಿಗಳು, ಅದೇ ಕರಪ್ಷನ್ನು, ಅದೇ ನುಂಗಣ್ಣಗಳು. ಅದರಿಂದ ಏನು ವ್ಯತ್ಯಾಸ ಆಗಲ್ಲ. ರಾಜ್ಯದ ಜನತೆಗೆ ಏನು ಬದಲಾವಣೆ ಅನ್ನೋದೇನು ಇಲ್ಲ. ಒಂದೇ ಒಂದು ಮಹಿಳೆಯೂ ಕೂಡ ಈ ಮಂತ್ರಿಗಳ ಲಿಸ್ಟಲ್ಲಿ ಇಲ್ಲ. 50% ಇರುವಂಥ ಮಹಿಳೆಯರಲ್ಲಿ ಒಂದೇ ಒಂದು ಮಹಿಳೆಯೂ ಕೂಡ ಇವತ್ತು ಸಚಿವರಾಗಿಲ್ಲ. ಅದು ಕೂಡ ಮಹಿಳೆಯರಿಗೆ ಮಾಡಿದಂಥ ದ್ರೋಹ. ಈಗಾಗಲೇ ಪಾರ್ಲಿಮೆಂಟಲ್ಲಿ ಮಹಿಳಾ ಮೀಸಲಾತಿಯನ್ನು ವಿರೋಧ ಮಾಡಿದ್ದಾರೆ ಕಾಂಗ್ರೆಸ್. ಇಲ್ಲಿ ನೋಡಿದ್ರೆ ಕ್ಯಾಬಿನೆಟ್ಟಲ್ಲಿ ಮಹಿಳೆಯರಿಗೆ ಮೀಸಲಾತಿಯನ್ನು ವಿರೋಧ ಮಾಡಿದ್ದಾರೆ. ಅದರಿಂದ ಈ ಕಾಂಗ್ರೆಸ್ ಬುದ್ಧಿ, ಮಹಿಳಾ ವಿರೋಧಿ ಬುದ್ಧಿ ಇದು ಬಿಡಲ್ಲ. ಇದ್ದಾರೆ ಯೋಚನೆ ಮಾಡಿ ತಂದಿದ್ದಾರೆ. ಅವ್ರ ಬಡ್ಜೆಟ್ ಹಣ ಹೊಂದಿಸ್ಕೊಳಕ್ಕೆ ಎಲ್ಲೆಲ್ಲಿ ಅವಕಾಶ ಇದೆ ಅದನ್ನು ನೋಡಿ ತಂದಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ತಂದಿದ್ದದ್ದು ಅವೈಜ್ಞಾನಿಕವಾಗಿ ತಂದಿದ್ದಾರೆ. ನಾವೇನು ಬಡ್ಜೆಟ್ ವಿರೋಧಿಗಳಲ್ಲ, ಗ್ಯಾರಂಟಿ ವಿರೋಧಿಗಳಲ್ಲ. ಈಗ ನರೇಂದ್ರ ಮೋದಿಯವರು ರೈತರಿಗೆ 6,000 ರೂಪಾಯಿ ಆಗ್ತಾ ಇದ್ದಾರೆ ಪ್ರತಿ ವರ್ಷ. ನಾವೇನು ಗ್ಯಾರಂಟಿ ಅಂತ ಹೇಳಿದ್ರ? ಯಡಿಯೂರಪ್ಪನವ್ರು ಸೈಕಲ್ ಕೊಟ್ಟರು, ನಾವೇನು ಗ್ಯಾರಂಟಿ ಅಂತ ಹೇಳಿದ್ರ? ಯಡಿಯೂರಪ್ಪನವ್ರು ಭಾಗ್ಯದ ಲಕ್ಷ್ಮಿ ಯೋಜನೆ ಮಾಡಿದ್ರು, 1 ಲಕ್ಷ ರೂಪಾಯಿ ಬಡ ಹೆಣ್ಣು ಮಕ್ಕಳಿಗೆ ಕೊಟ್ಟರು, ನಾವೇನು ಗ್ಯಾರಂಟಿ ಅಂತ ಹೇಳಿದ್ರ? ನಾವು ಯೋಚನೆ ಮಾಡಿ ತಂದಿದ್ರಿ ನಾವು. ಅದಕ್ಕೆ ನಮಗೆ ಬಡ್ಜೆಟಲ್ಲಿ ಯಾವತ್ತೂ ಕೊರತೆ ಬರಲೇ ಇಲ್ಲ. ಬೊಮ್ಮಾಯಿಯವರು ಕಾಂಗ್ರೆಸ್ಗೆ ಹಸ್ತಾಂತರ ಮಾಡುವಾಗ ಅಧಿಕಾರ ನಮ್ಮದು ಸರ್ಪ್ಲಸ್ ಬಡ್ಜೆಟು, ಈಗ ಯಾಕೆ ಓಪ್ಲೆಸ್ ಬಡ್ಜೆಟ್ ಆಗಿದೆ? ಅದಕ್ಕೆ ಉತ್ತರ ಹೇಳಬೇಕು ಕಾಂಗ್ರೆಸ್. ಬಿಜೆಪಿ ಜಿಲ್ಲಾ ಘಟಕದ ಅಧ್ಯಕ್ಷ ಸಿಕಲ್ ರಾಮಚಂದ್ರ ಗೌಡ ಮಾತನಾಡಿದ್ದಾರೆ. ಉಪನಾಯಕ ರವಿಕುಮಾರ್ ಹಾಗೂ ಸ್ಥಳೀಯ ನಾಯಕರು ಉಪಸ್ಥಿತರಿದ್ದರು. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಮಳೆ, ಚಿನ್ನದ ಆಭರಣಗಳ ಮೇಲೆ ಭರ್ಜರಿ ರಿಯಾಯಿತಿ. ಚಿಕ್ಕಬಳ್ಳಾಪುರದ ಸಮಸ್ತ ಜನತೆಗೆ ಶುಭ ಸುದ್ದಿ. ನಿಮ್ಮ ನೆಚ್ಚಿನ ಚೆಮ್ಮನೂರು ಜ್ಯುವೆಲರ್ಸ್ ಶೈಲಿ ವಾರ್ಷಿಕೋತ್ಸವದ ವಿಶೇಷ ಕೊಡುಗೆ. ಚಿನ್ನದ ಆಭರಣಗಳ ಮೇಕಿಂಗ್ ಚಾರ್ಜ್ ಮೇಲೆ 40% ರಿಂದ 70% ಫ್ಲಾಟ್ ಡಿಸ್ಕೌಂಟ್. ಹಳೆಯ ಚಿನ್ನದ ವಿನಿಮಯದ ಮೇಲೆ 0% ಕಡಿತ. ಈ ಕೊಡುಗೆ ಜೂನ್ 4 ರಿಂದ ಜೂನ್ 14 ಮಾತ್ರ. ಚೆಮ್ಮನೂರು ಜ್ಯುವೆಲ್ಲರ್ಸ್, ಶನಿ ಮಹಾತ್ಮ ದೇವಸ್ಥಾನದ ಹತ್ತಿರ, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನೀವೆಂದು ಪಡೆಯದ ಥ್ರಿಲ್ಲಿಂಗ್ ಅನುಭವವನ್ನ ಕೊಡಲು ಚಿಕ್ಕಬಳ್ಳಾಪುರಕ್ಕೆ ಬಂದಿದೆ ವಾಯು ವೆಲಾಸಿಟಿ ಗೋ ಕಾರ್ಟಿಂಗ್. ಸ್ಥಳ ಎಸ್ ಗೊಲ್ಲಹಳ್ಳಿ ನಿಯರ್ ಈಶಾ, ಚಿಕ್ಕಬಳ್ಳಾಪುರ. ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳಿಗಾಗಿ ವಿಶೇಷ ಆಫರ್ಗಳು ಲಭ್ಯ. ಕನಿಷ್ಠ ಲಾಪ್ಸ್ಗಳಿಂದ ಹಿಡಿದು ಗರಿಷ್ಠ ಲಾಪ್ಸ್ಗಳವರೆಗೆ ಹೈ ಸ್ಪೀಡ್ ಟ್ರ್ಯಾಕ್, ಪ್ರೀಮಿಯಂ ಸೇಫ್ಟಿಯೊಂದಿಗೆ ರೈಡ್ ಮಾಡುವ ಅವಕಾಶ. ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬಸ್ಥರೊಂದಿಗೆ ಪ್ರತಿ ಕ್ಷಣಗಳನ್ನ ಆನಂದಿಸಬಹುದಾದ ಸುವರ್ಣಾವಕಾಶ. ಇನ್ನೇಕೆ ತಡ? ನಿಮ್ಮ ರೋಮಾಂಚನಕಾರಿ ರೈಡ್ಗಾಗಿ ಹಿಂದೆ ಬುಕ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8861572096 9482482934. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡ ಭಜನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಅಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7483268887. ನಿಮ್ಮ ಮಕ್ಕಳ ಅತ್ಯುತ್ತಮ ಶೈಕ್ಷಣಿಕ ಪ್ರಗತಿಗೆ ಒಂದೇ ಆಯ್ಕೆ. SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್ ಇದೀಗ AI ಪವರ್ಡ್ ಕ್ಯಾಂಪಸ್ನೊಂದಿಗೆ. SLV ಇಂಟರ್ನ್ಯಾಷನಲ್ ಸ್ಕೂಲ್ ಸ್ಟ್ಯಾಂಡ್ಸ್ ಆಸ್ ಅ ಸಿಂಬಲ್ ಆಫ್ ಅಕಾಡೆಮಿಕ್ ಎಕ್ಸಲೆನ್ಸ್. ಸ್ಥಳ ಚನ್ನರಾಯಪಟ್ಟಣ ರಸ್ತೆ, ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ.
ನರ್ಸರಿಯಿಂದ 9ನೇ ತರಗತಿಯವರೆಗೆ ICSE ಸಿಲೆಬಸ್ಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. ಸೀಮಿತ ಸೀಟ್ಗಳು ಮಾತ್ರ ಲಭ್ಯ. ಉತ್ತಮ ಕಲಿಕಾ ವಾತಾವರಣ, ಸ್ಮಾರ್ಟ್ ತರಗತಿಗಳು, ಅನುಭವಿ ಶಿಕ್ಷಕರಿಂದ ಬೋಧನೆ, ಹಾಸ್ಟೆಲ್ನಲ್ಲಿ ಸುಸಜ್ಜಿತ ಕೊಠಡಿಗಳು, ರುಚಿಯಿಂದ ಕೂಡಿದ ಮಕ್ಕಳಿಗೆ ಉಪಹಾರ ಹಾಗೂ ಊಟದ ವ್ಯವಸ್ಥೆ, ಮಕ್ಕಳ ಸುರಕ್ಷತೆಗಾಗಿ CCTV, GPS ತಂತ್ರಜ್ಞಾನದೊಂದಿಗೆ ಸಾರಿಗೆ ಸೌಲಭ್ಯ, ಕ್ರೀಡೆ, ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ಕಂಪ್ಯೂಟರ್, ಸ್ಟೆಮ್, ರೋಬೋಟಿಕ್ಸ್, ಸೈನ್ಸ್ ಹಾಗೂ ಕ್ರೀಡೋ ಲ್ಯಾಬ್ ಸೇರಿದಂತೆ ಮತ್ತಿತರ ಸೌಲಭ್ಯಗಳನ್ನು ಹೊಂದಿದೆ. ವಿಶೇಷ ಸೂಚನೆ: ಹಾಸ್ಟೆಲ್ ಸೌಲಭ್ಯಕ್ಕಾಗಿ ವಿಶೇಷ ಆಫರ್. ಮೊದಲು ದಾಖಲಾತಿಯಾಗುವ 50 ಮಂದಿಗೆ ಕೇವಲ 99,000 ರೂಗಳು ಮಾತ್ರ. ಇನ್ನೇಕೆ ತಡ? ಹಿಂದೆ ಭೇಟಿ ಕೊಡಿ. SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೇಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಶಾಪಿಂಗ್ ಮಾಡೋಕೆ ಟೈಮ್ ಇಲ್ವಾ? ಇನ್ನ ಅದರ ಚಿಂತೆ ಬಿಡಿ. ಶಾಪಿಂಗ್ ಪ್ರಿಯರಿಗಾಗಿ ಬಂದಿದೆ ಶ್ರೀ ಹರೀಂದ್ರ ಕ್ರಿಯೇಷನ್ಸ್. ಆನ್ಲೈನ್ ಶಾಪಿಂಗ್ ನಮ್ಮಲ್ಲಿ ಕಾಂಚೀವರಂ, ಮೈಸೂರು ಸಿಲ್ಕ್, ಬನಾರಸ್, ಪೈಥಾನಿ, ತುಷಾರ್, ಪಟೋಲಾ, ಲೆನಿನ್, ಜಾರ್ಜೆಟ್, ಸೆಮಿ ಕ್ರೇಪ್, ಮಂಗಳಗಿರಿ ಸಿಲ್ಕ್, ವಿಸ್ಕೋಸ್, ಮಾಡೆಲ್ ಸಿಲ್ಕ್, ಕಾಟನ್, ಸೆಮಿ ಕಂಚಿ, ಆರ್ಗ್ಯಾನ್ಜಾ, ಡಿಸೈನರ್ ಸ್ಯಾರೀಸ್, ಹ್ಯಾಂಡ್ಲೂಮ್ ಸ್ಯಾರೀಸ್, ರೆಡಿ ಬ್ಲೌಸಸ್, 2 ಪೀಸ್ ಅಂಡ್ 3 ಪೀಸ್ ಕುರ್ತಿ ಸೇರಿದಂತೆ ಇನ್ನು ಮುಂತಾದ ವೆರೈಟಿಗಳಲ್ಲಿ ಸ್ಯಾರಿಗಳು ಲಭ್ಯವಿದೆ. ಅದು ಸಹ ನಿಮ್ಮ ಕೈಗೆಟುಕುವ ಬೆಲೆಯಲ್ಲೇ. ಕುಳಿತಲ್ಲೇ ನಿಮ್ಮ ಬೆರಳ ತುದಿಯಿಂದ ಒಂದು ಕ್ಲಿಕ್ ಮಾಡಿದರೆ ಸಾಕು, ನಿಮಗಿಷ್ಟವಾದ ಬಣ್ಣದ ಸ್ಯಾರೀಸ್ ನಿಮ್ಮ ಮನೆ ತಲುಪುತ್ತೆ. ನಿಮ್ಮ ಒಂದೇ ಒಂದು ಕ್ಲಿಕ್ನಲ್ಲಿ ಕುಳಿತಲ್ಲೇ ಭರಪೂರ ಶಾಪಿಂಗ್ ಅನುಭವ ನೀಡುತ್ತದೆ. ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8951343759. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಕರ್ನಾಟಕ ಮಾತ್ರವಲ್ಲದೆ ಇಡೀ ಜಗತ್ತು ಪರಿಸರ ದಿನವನ್ನ ಆಚರಿಸುತ್ತಿದೆ. ಆದರೆ ಕೆಲವರು ಪರಿಸರ ದಿನವನ್ನ ಪ್ರಚಾರಕ್ಕಾಗಿ ಬಳಸಿಕೊಂಡಿರಬಹುದು. ಇನ್ನು ಅನೇಕರು ಪರಿಸರ ನಮ್ಮ ಜೀವನ ಎಂದು ನಂಬಿದ್ದಾರೆ. ಆ ಸಾಲಿಗೆ ಇಲ್ಲೊಂದು ದಂಪತಿ ಸಾಕ್ಷಿಯಾಗಿದ್ದಾರೆ. ಶಿಡ್ಲಘಟ್ಟ ನಗರದ ಕನಕ ನಗರದ ನಿವಾಸಿ ಸೌಭಾಗ್ಯ ಲಕ್ಷ್ಮಿ ನಾಗರಾಜ್ ಅವರು ಪರಿಸರ ಸಂರಕ್ಷಣೆಯನ್ನು ತಮ್ಮ ಜೀವನದ ಒಂದು ಭಾಗವಾಗಿಸಿಕೊಂಡು ಎಲ್ಲಾ ವಿಧವಾದ ಗಿಡಗಳನ್ನು ತಮ್ಮ ಮಕ್ಕಳಂತೆ ಪ್ರತಿನಿತ್ಯ ಪೋಷಣೆ ಮಾಡುವ ಮೂಲಕ ಪರಿಸರ ದಿನಾಚರಣೆ ಕೇವಲ ಒಂದು ದಿನಕ್ಕೆ ಸೀಮಿತ ಅಲ್ಲ, ನಿತ್ಯ ಪರಿಸರವನ್ನು ಉಳಿಸುವ ಕಾಯಕ ಎಂದು ತೋರಿಸಿಕೊಟ್ಟಿದ್ದಾರೆ. ತಮ್ಮ ಮನೆಯಂಗಳದಲ್ಲಿ ಹಸಿರು ವಾತಾವರಣವನ್ನಾಗಿಸಿ ಕೈತೋಟ ಮಾಡಿಕೊಂಡಿದ್ದಾರೆ. ಪ್ರಾಣಿ ಪಕ್ಷಿಗಳಿಗೆ ಅನುಕೂಲವಾಗಲೆಂದು ಹೂ ಹಣ್ಣಿನ ಗಿಡಗಳನ್ನ ನೆಟ್ಟು ಪೋಷಣೆ ಮಾಡುವುದರಿಂದ ಇಂದು ಗಿಡಗಳು ಮರವಾಗಿ ಬೆಳೆದು ಅನೇಕರಿಗೆ ಆಶ್ರಯವಾಗಿದೆ. ಮನೆಯಂಗಳದಲ್ಲಿ ಎಲ್ಲಾ ರೀತಿಯ ಹೂ ಬೆಳೆದು ಹಾಗೂ ಹಣ್ಣಿನ ಮರಗಳನ್ನು ನೆಟ್ಟು ಪೋಷಿಸುತ್ತಾರೆ.
ಮರಗಳ ಮೇಲೆ ಬೆಳೆಯುವ ಹೂವುಗಳು ಮತ್ತು ಹಣ್ಣುಗಳನ್ನ ಅವರು ತಮ್ಮ ನೆರೆಹೊರೆಯವರಿಗೆ ಹಂಚುವ ಮೂಲಕ ಪರಿಸರ ಸಂರಕ್ಷಣೆ ಕೇವಲ ಪೋಷಣೆಗೆ ಸೀಮಿತವಾಗಬಾರದು, ಅದು ಆಚರಣೆಗೆ ತರಬೇಕು. ಗಿಡಗಳು ಬೆಳೆದು ಮರಗಳಾದರೆ ಅನೇಕರಿಗೆ ಆಮ್ಲಜನಕದ ಜೊತೆಗೆ ಹೂ ತರಕಾರಿ ಸಹ ದೊರೆಯುತ್ತದೆ ಎಂಬುದಕ್ಕೆ ಇವರೇ ಸಾಕ್ಷಿ. ಈ ದಿನ ಅಂತಾರಾಷ್ಟ್ರೀಯ ಪರಿಸರ ದಿನಾಚರಣೆ. ಇಡೀ ಭಾರತ ದೇಶವೇ ಅಲ್ಲ, ಇಡೀ ಬೇರೆ ದೇಶಗಳಲ್ಲೂ ಕೂಡ ಈ ಪರಿಸರ ದಿನಾಚರಣೆ ಪರಿಸರ ದಿನಾಚರಣೆ ಮಾಡ್ತಾಯಿದ್ದಾರೆ. ನಾನಿರೋದು ಸಿಡ್ಲಘಟ್ಟದಲ್ಲಿ ನಾಗರಾಜು ಮತ್ತು ಅವರ ದಂಪತಿ ಮನೆ ಕಟ್ಟಿದ್ದಾರೆ ಊರು ಆಚೆ, ಅಂದರೆ ಊರಿನಲ್ಲೇನೆ, ಸಿಟಿನಲ್ಲೇನೆ. ಅಲ್ಲಿ ವಿಧವಾದಂಥ ಗಿಡಗಳನ್ನ ಬೆಳೆಸಿದ್ದಾರೆ, ವಿಧವಾದಂಥ ಹೂವಿನ ಗಿಡಗಳನ್ನ ಹಾಕಿದ್ದಾರೆ, ಹಣ್ಣು ಹಂಪಲುಗಳನ್ನ ಹಾಕಿದ್ದಾರೆ. ಅದು ಎಲ್ರಿಗೂ ಆ ಪರಿಸರ ಆ ಥರ ನಾವೆಲ್ಲರೂ ಪ್ರತಿಯೊಬ್ಬರು ಮಾಡಿದರೆ ಈ ಆಕ್ಸಿಜನ್ ಕಡಿಮೆ ಬರುವುದೇ ಇಲ್ಲ. ಆಮೇಲೆ ಆಕ್ಸಿಜನ್ ಕಡಿಮೆಯಾಗಿ ಬೆಂಗಳೂರಿನಲ್ಲಿ ಆಕ್ಸಿಜನ್ ಕೊಂಡ್ಕೊಂಡು ಜೀವನ ಮಾಡ್ತಾವ್ರು. ಇವಾಗ ಆಕ್ಸಿಜನ್ ಕೊಂಡ್ಕೊಂಡು ಹಾಸ್ಪಿಟಲಲ್ಲಿ ಪೇಷಂಟ್ಸ್ ಕೊಡ್ತಾಯಿದ್ದಾರೆ. ಇದು ಹಂಗಲ್ಲ, ಆಕ್ಸಿಜನ್ ಜಾಸ್ತಿ ಆಗುತ್ತೆ, ನೈಟ್ರೋಜನ್ ಕಡಿಮೆ ಆಗುತ್ತೆ. ಈ ಒಂದು ವ್ಯವಸ್ಥೆ ಪ್ರತಿಯೊಬ್ಬರು ಮಾಡಿದರೆ ಶಿಡ್ಲಘಟ್ಟದಲ್ಲೇ ಅಲ್ಲ, ಈ ರಾಜ್ಯದಲ್ಲೇ ಅಲ್ಲ, ಈ ರಾಷ್ಟ್ರದಲ್ಲಿ ಮಾಡಿದರೆ ನಮ್ಮ ಪರಿಸರ ಭಾಳ ವ್ಯವಸ್ಥಿತವಾಗಿ ಬೆಳೆಯುತ್ತೆ, ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ನಾವು ಸುವ್ಯವಸ್ಥವಾಗಿರ್ತೀವಿ ಅಂತ ಹೇಳ್ತಾ ಈ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಮಾಡಿರ್ತಕ್ಕಂಥ ಶ್ರೀಮತಿ ಸೌಭಾಗ್ಯಮ್ಮನವ್ರಿಗೆ ಮತ್ತು ಅವ್ರ ಗಂಡ ನಾಗರಾಜ್ ಅವ್ರಿಗೆ ಅನಂತನ ಧನ್ಯವಾದಗಳನ್ನ ಹೇಳ್ತಾ, ಇದೇ ಮುಂದುವರಿಸಿ ಅಮ್ಮ, ಪ್ರತಿಯೊಬ್ಬರಿಗೂ ಹಿಂಗೆ ಮಾಡಬೇಕು ನೀವು ಅಂತ ಅಡ್ವೈಸ್ ಮಾಡಿ ನೀವು ಅಂಥೇಳಿ ನನ್ನ ಮಾತು ಮುಗಿಸ್ತೇನೆ. ಪರಿಸರ ಸಂರಕ್ಷಣೆ ಕೇವಲ ಪ್ರಚಾರದ ವಿಷಯವಾಗಬಾರದು, ಬದಲಾಗಿ ಪ್ರತಿ ಮನೆಯೂ ಒಂದು ಮರವನ್ನು ನೆಡಬೇಕು. ಆಗ ಮಾತ್ರ ಪರಿಸರ ಸಂರಕ್ಷಣೆಯ ಗುರಿಯನ್ನ ಸಾಧಿಸಬಹುದು. ಈ ನಿಟ್ಟಿನಲ್ಲಿ ಎಲ್ಲರೂ ಗಮನ ಹರಿಸಬೇಕೆಂದು ಪರಿಸರವಾದಿ ಸೌಭಾಗ್ಯ ಲಕ್ಷ್ಮೀ ನಾಗರಾಜ್ ಮನವಿ ಮಾಡಿದ್ದಾರೆ. ಎಲ್ರಿಗೂ ನಮಸ್ತೆ. ಈ ದಿನ ವಿಶ್ವ ಪರಿಸರ ದಿನ. ಇದು ಎಲ್ಲ ಜಗತ್ತಿಗೂ ಗೊತ್ತಿರೋಂಥ ವಿಷಯ. ನಾವಿವತ್ತು ನಮ್ಮ ಸಂಗಡಿಗರಾದಂಥ ನಾಗರಾಜಣ್ಣ ಅವ್ರ ಶ್ರೀಮತಿ ಅವ್ರ ಭಾಗ್ಯಕ್ಕನವ್ರ ಮನೆಗೆ ನಾವು ವಾಕಿಂಗ್ ಫ್ರೆಂಡ್ಸ್. ನಾವು ಇಲ್ಲಿ ಬಂದಾಗ ನಮಗೆ ಇವ್ರ ಕೈತೋಟ ನೋಡಿಬಿಟ್ಟು ತುಂಬ ಸಂತೋಷ ಆಯಿತು. ಆಮೇಲೆ ಇವರು ವಿವಿಧವಾದಂಥ ಗಿಡಗಳನ್ನು ನೆಟ್ಟಿದ್ದಾರೆ. ಹೂ ಗಿಡಗಳಾಗಿರ್ಬೋದು, ಹಣ್ಣಿನ ಗಿಡಗಳಾಗಿರ್ಬೋದು, ಎಲ್ಲ ಗಿಡಗಳು ನೆಟ್ಟಿದ್ದಾರೆ. ಅವರು ಸಹ ತೊಗೊಳೋದಲ್ದಿರ ಅವ್ರ ಫ್ರೆಂಡ್ಸು ಸರ್ಕಲ್ ಇದ್ದಾರೆ, ಅವ್ರಿಗೆಲ್ಲ ಹೂವು ಹಣ್ಣುಗಳೆಲ್ಲ ಕೊಡ್ತಾರೆ. ಇವತ್ತು ನಾವು ಜಮುನೇಳೆ ಹಣ್ಣು ತೊಗೊಂಡ್ರೆ ನೀವು ಮಾರ್ಕೆಟಲ್ಲಿ ಹೋದರೆ 200 ರೂಪಾಯಿ 250 ರೂಪಾಯಿ ಕೊಟ್ಟು ತೊಗೋಬೇಕು. ಅದರಲ್ಲಿ ಏನಾಗಿದೆ ಅಂತಂದರೆ ಎಲ್ಲ ಔಷಧಿ ಹಾಕಿ ಬೆಳೆದಿರೋಂಥ ಹಣ್ಣುಗಳು ತೊಗೊಂಬಂದು ಅವರು ಮಾರ್ತಾಯಿದ್ದಾರೆ. ಬಟ್ ಇಲ್ಲಿ ಇವರು ಸ್ವಂತವಾಗಿ ಅವರೇ ಸ್ವಂತ ಬೋರ್ವೆಲ್ ಹಾಕಿ ಇದು ಮಾಡಿ ಎಲ್ರಿಗೂ ಅನುಕೂಲ ಆಗೋ ಥರ ಅವ್ರ ಸ್ವಂತಕ್ಕೆ ಉಪಯೋಗಿಸಿದ್ರೆ ಅವರೆಲ್ಲ ಸ್ನೇಹಿತರಿಗೂ ಕೊಟ್ಟು ಇದು ಮಾಡ್ತಾಯಿದ್ದಾರೆ. ಇವತ್ತಿನ ಪರಿಸರ ದಿನಕ್ಕೆ ನಾವಿಲ್ಲಿ ಬಂದಾಗ ನೋಡಿದಾಗ ನಮ್ಗೆ ತುಂಬ ಸಂತೋಷ ಆಯಿತು. ನಾವು ಒಂದು 4 ಜನಕ್ಕೆ ಹೇಳಿದ್ವಿ, ಈ ಥರ ನೀವು ಪರಿಸರ ಬೆಳೆಸ್ಕೊಳ್ಳಿ, ಒಳ್ಳೆ ವಾತಾವರಣದಲ್ಲಿ ನೆಲೆಸಿದಾಗ ನಮ್ಗೆ ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ ಇವತ್ತಿನ ಪರಿಸರ ದಿನದ ಬಗ್ಗೆ ಒಂದೆರಡು ಮಾತು. ನನ್ನ ಹೆಸರು ಸೌಭಾಗ್ಯ ಲಕ್ಷ್ಮಿ, ನಮ್ಮ ಯಜಮಾನ್ರ ಹೆಸರು ನಾಗರಾಜು, ಕನಕನಗರ. ನಾನು ತುಂಬ ಕಷ್ಟ ಬಿಟ್ಟು ಗಿಡಗಳನ್ನ ಬೆಳೆಸ್ತಾ ಇದ್ದೀನಿ. ನೀರಿಗೆ ತುಂಬ ಅಭಾವ ಈ ಕಡೆ, ಅಲ್ಗೂ ನಾನು ಕೊಂಡು ಹಾಕ್ತಾಯಿದ್ದೀನಿ ಗಿಡಗಳಿಗೆ. ಆದರೆ ನನಗೂ ಗಿಡ ಅಂದರೆ ತುಂಬ ಇಷ್ಟ. ಇವತ್ತು ಪರಿಸರ ಇದು ಇರೋದ್ರಿಂದ ನಾನು ತುಂಬ ಬೆಳಗ್ಗೆನಿಂದ ಗೊಬ್ಬರ ಎಲ್ಲ ಹಾಕ್ಕೊಂಡು ನೀರಿಗೆ ಬಿಟ್ಕೊಂಡು ಎಲ್ಲ ಇದು ಮಾಡಿಕೊಂಡು ಮಾವಿನ ಗಿಡ, ನೇರಳೆ ಗಿಡ, ಸಪೋಟ, ಚೋಪೆಕಾಯಿ ಗಿಡ ಎಲ್ಲ ಇದೆ. ಒಬ್ಬರು ಕೊಟ್ಟು ನಾನು ತಿನ್ನಬೇಕು ಅಂದರೆ ತುಂಬ ಇಷ್ಟ ಅಷ್ಟೇ. ನನ್ನ ಮಗನೇ ನೀರು ಹಾಕೋದು, ಆದರೆ ನಾನು ನೀರು ಹಾಕೋ ಅಂತ ತುಂಬ ಪ್ರಾಣ ಇದು ಮಾಡ್ತೀನಿ ಅವನಿಗೆ. ಪಾಪ ಸಾಯಂಕಾಲ ಹೊತ್ತು ವಾಕಿಂಗ್ ಹೋಗ್ಬಿಟ್ಟು ಬಂದು ನೀರು ಹಾಕೋದು ಎಲ್ಲ ನನ್ನ ಮಗನೇ, ಅವನದೊಂದು ಫೋಟೋ ತಗೋದು. ಮನುಷ್ಯನ ಸ್ವಾರ್ಥ ಸಾಧನೆಗಾಗಿ ಸಮೃದ್ಧವಾಗಿ ಬೆಳೆದಿದ್ದ ಮರ ಗಿಡಗಳು ನಾಶ ಮಾಡುತ್ತಿದ್ದೇವೆ. ಅದರ ಪರಿಣಾಮ ಸಹ ನಾವು ಎದುರಿಸ್ತಾ ಇದ್ದೇವೆ. ಕರೋನಾ ಎಂಬ ಸಂಕಷ್ಟದ ಸಂದರ್ಭದಲ್ಲಿ ಆಮ್ಲಜನಕವನ್ನ ಖರೀದಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇದನ್ನು ನಾಗರಿಕರು ಅರ್ಥ ಮಾಡಿಕೊಳ್ಳಬೇಕು. ಮೊದಲು ನಾವು ನಮ್ಮ ಮನೆಯಿಂದಲೇ ಪರಿಸರ ಸಂರಕ್ಷಣೆ ಮಾಡುವ ಮನೋಭಾವ ಬೆಳೆಸಿಕೊಂಡ್ರೆ ಕೇವಲ ದಿನಾಚರಣೆ ಮಾತ್ರವಲ್ಲ, ಪ್ರತಿನಿತ್ಯ ಪರಿಸರ ಸಂರಕ್ಷಣೆ ಆಗಬೇಕು. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರಕ್ಕಾಗಿ ಆಂತರಿಕ ಕಿತ್ತಾಟ ಮುಂದುವರೆದಿದೆ. ಅದರ ಭಾಗವಾಗಿ ಇವತ್ತು ಸಚಿವ ರಾಮಲಿಂಗಾರೆಡ್ಡಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಜನಸೇವೆಗಿಂತ ಅಧಿಕಾರದ ವ್ಯಾಮೋಹ ಹೆಚ್ಚಾಗಿದೆ ಎಂದು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರಾಮಚಂದ್ರಗೌಡ ವಾಗ್ದಾಳಿ ಮಾಡಿದ್ದಾರೆ.
ಏನು ಗುಂಪುಗಾರಿಕೆ ಇದೆಯಲ್ಲ ಅದು ಈಗಾಗಲೇ ಶುರು ಆಗಿದೆ, ಇನ್ನು ಸ್ಟಾರ್ಟ್ ಆಗಲೇ ಇಲ್ಲ. ಸ್ಟಾರ್ಟ್ ಆಗಿಗಿಂತ ಮುಂಚೆನೇ ಬ್ರೇಕ್ ಆಗಿದೆ. ಇದು ಕಾಂಗ್ರೆಸ್ನ ಮುಂದಿನ ದಿನಗಳಲ್ಲಿ ನಡವಳಿಕೆಗಳು ಏನಾಗ್ತಕ್ಕಂಥದ್ದು ದಿಕ್ಸೂಚಿ ಆಗಿದೆ. ಇದರಿಂದ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಧೂಳಿಪಟ ಆಗ್ತಕ್ಕಂಥದ್ದು ಗ್ಯಾರಂಟಿ ಅಂತ ಹೇಳ್ತೀನಿ. ಶಿಡ್ಲಘಟ್ಟ ನಗರದ ಬಿಜೆಪಿ ಕಚೇರಿಯಲ್ಲಿ ಅಂತಾರಾಷ್ಟ್ರೀಯ ಪರಿಸರ ದಿನಾಚರಣೆ ಅಂಗವಾಗಿ ಗಿಡ ನೆಟ್ಟು ಆನಂತರ ಸಂಚಾರಿ ನಿಯಮ ಪಾಲನೆ ಮಾಡುವ ಸಲುವಾಗಿ ಬಿಜೆಪಿ ಕಾರ್ಯಕರ್ತರು ಪತ್ರಕರ್ತರಿಗೆ ಹೆಲ್ಮೆಟ್ ವಿತರಿಸಿದ್ದಾರೆ. ನಂತರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರಾಮಚಂದ್ರ ಗೌಡ ಅವರು ಮಾತನಾಡಿದರು. ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಿಲ್ಲ ಅಂತ ಕೂಗು ಕೇಳಿ ಬರುತ್ತಿತ್ತು. ಇವತ್ತು ಸರ್ಕಾರ ರಚನೆಯಾಗಿ ಕೆಲವೇ ದಿನಗಳಲ್ಲಿ ಸಚಿವರು ತಮ್ಮ ಖಾತೆ ಬದಲಾವಣೆ ವಿಚಾರವಾಗಿ ರಾಜೀನಾಮೆ ನೀಡಿರುವುದು ನೋಡಿದರೆ ಈ ಸರ್ಕಾರ ಮುಂದಿನ 2 ವರ್ಷ ಹೇಗೆ ಆಡಳಿತ ನಡೆಸುತ್ತದೆ ಎಂಬುದು ಗೊತ್ತಾಗುತ್ತಿದೆ ಎಂದು ಲೇವಡಿ ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನಲ್ಲಿ ಈಗಾಗಲೇ ಸಾವಿರಾರು ಎಕರೆ ಪ್ರದೇಶವನ್ನ ಕೈಗಾರಿಕೆ ಮಾಡುವ ಸಲುವಾಗಿ ಸ್ವಾಧೀನ ಮಾಡಿಕೊಂಡಿದ್ದಾರೆ. ಮೊದಲು ಅಲ್ಲಿ ಎಷ್ಟು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿದ್ದಾರೆ ಎಂಬುದರ ಬಗ್ಗೆ ಸರ್ಕಾರ ಸ್ಪಷ್ಟಪಡಿಸಲಿ. ಆನಂತರ ಬೇರೆ ತಾಲೂಕುಗಳ ಕೈಗಾರಿಕೆಗಾಗಿ ಭೂಮಿಯನ್ನ ಸ್ವಾಧೀನ ಮಾಡಿಕೊಳ್ಳಲಿ ಎಂದು ಸವಾಲು ಹಾಕಿದ್ದಾರೆ. ಸುದ್ದಿಗೋಷ್ಠಿಯ ನಂತರ ಶಿಡ್ಲಘಟ್ಟ ನಗರದಲ್ಲಿ ರಸ್ತೆ ಸಂಚಾರ ನಿಯಮ ಕುರಿತು ಪತ್ರಕರ್ತರು ಮತ್ತು ಬಿಜೆಪಿ ಕಾರ್ಯಕರ್ತರು ಹೆಲ್ಮೆಟ್ ಧರಿಸಿ ಜನರಲ್ಲಿ ಅರಿವು ಮತ್ತು ಜಾಗೃತಿ ಮೂಡಿಸಿದ್ದಾರೆ. ಸರ್ಕಾರ ಎಷ್ಟು ರೈತರು ಬೀದಿಗೆ ಕೂತ್ರ ಕೂಡ ರೈತರ ಅಹವಾಲನ್ನ ತಗೋತಾ ಇಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಜಂಗಮಕೋಟೆ ಏನು ಕೈಗಾರಿಕಾ ಅಭಿವೃದ್ಧಿ KIDBಗೆ ಲ್ಯಾಂಡ್ ಅಕ್ವಿಜೇಷನ್ ಮಾಡ್ತೀವಿ ಅಂತ ಹೇಳ್ತಕ್ಕಂಥದ್ದು ಏನು ಮಾಡಿದ್ರು ಕಾಂಗ್ರೆಸ್ಸು ಬಂಡಾಟ ಇಟ್ಕೊಂಡು ಕೂತಿದೆ. ಇಡೀ ರೈತರು ಅವ್ರ ಮನೆ ಬಾಗಿಲು ಬಿಟ್ಬಿಟ್ಟು ಸುಮಾರು 81 ದಿವಸ ಆಗಿದೆ DC ಕಚೇರಿ ಮುಂದೆ ಕೂತ್ಕೊಂಡು ಧರಣಿ ಮಾಡ್ತಾ ಇದ್ದಾರೆ. ಹೆಣ್ಮಕ್ಳೆಲ್ಲ ಪೂರ್ತಿ ಮನೆಗಳಲ್ಲಿರ್ತಕ್ಕಂಥ ಮಕ್ಕಳನ್ನ ಮನೆಗಳಲ್ಲಿರ್ತಕ್ಕಂಥ ಹಸುಗಳನ್ನ ಕೂಡ DC ಆಫೀಸ್ ಮುಂದೆಗಡೆ ಕಟ್ಕೊಂಡು ಇವತ್ತು ಜೀವನ ಮಾಡ್ತಕ್ಕಂಥ ಪರಿಸ್ಥಿತಿ ಆಗಿದೆ. ರೈತರ ಜಮೀನನ್ನ ಯಾವುದೇ ಕಾರಣಕ್ಕೆ ಬಲವಂತವಾಗಿ ಕಿತ್ಕೋಬಾರ್ದು, ಫಲವತ್ತಾದ ಭೂಮಿನ ಹಾಳು ಮಾಡಬಾರ್ದು. ಯಾಕಂತ ಹೇಳಿದ್ರೆ ಕೈಗಾರಿಕೆಗಳು ಬೇಕು, ಕೈಗಾರಿಕೆಗಳು ಬೇಡ ಅಂತ ಹೇಳೋದಿಲ್ಲ. ನಮ್ಮ ಶಿಡ್ಲಘಟ್ಟಕ್ಕೆ ವಿಶೇಷವಾಗಿ ಕೈಗಾರಿಕೆ ಬೇಕಾಗಿದೆ. ಆದರೆ ಕೈಗಾರಿಕೆಗಳು ಬೇಕು ಅಂತ ಹೇಳ್ಬಿಟ್ಟು ಇರ್ತಕ್ಕಂಥ ಫಲವತ್ತಾದ ಭೂಮಿನ ತಗೊಳ್ತಕ್ಕಂಥದ್ದು ಸೂಕ್ತ ಅಲ್ಲ. ಬರಡು ಭೂಮಿ ತಗೊಳ್ಳಿ. ಅದೇ ರೀತಿ ಇವತ್ತೇನು ಕೈಗಾರಿಕೆ ಬೇಕಂತ ಹೇಳಿದ್ರೆ ದೇವನಹಳ್ಳಿ ಏರ್ಪೋರ್ಟ್ ಹತ್ರ ದೇವನಹಳ್ಳಿ ಹತ್ರ 1000 ಎಕರೆ ತೊಗೊಂಡಿದ್ದಾರೆ. 10-15 ವರ್ಷ ಇದೆ ಜಮೀನು ತಗೊಂಡು. ಕೈಗಾರಿಕೆಗಳು ಇನ್ನೂ ಬಂದಿಲ್ಲ. ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ಸರ್ಕಾರದಲ್ಲಿರ್ತಕ್ಕಂಥ ಹೊಸ ಮುಖ್ಯಮಂತ್ರಿಗಳಿಗೆ ಇವತ್ತು ಬದ್ಧತೆ ಇದ್ದರೆ, ಇಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಬದ್ಧತೆ ಇದ್ದರೆ ಹತ್ತಿರದಲ್ಲೇ ದೇವನಹಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಕೈಗಾರಿಕೆಗಳು ಜಮೀನು ತೊಗೊಂಡಿದ್ದಾರೆ. ಅವತ್ತು ತೊಗೊಂಡಿರ್ತಕ್ಕಂಥದ್ದು 30, 40, 50 ಲಕ್ಷ ಕೊಟ್ಟಿರ್ತಕ್ಕಂಥ ಇವತ್ತು 4, 5 ಕೋಟಿ 10 ಕೋಟಿ ಜಮೀನಾಗಿದೆ. ಆ ಜಮೀನು ಹತ್ರ ಇದುವರೆಗೂ ಕಾಂಪೌಂಡ್ ಹಾಕ್ಕೊಂಡಿರ್ತಕ್ಕಂಥದ್ದು ಯಾರು? ಬಲವಾಗಿರ್ತಕ್ಕಂಥ ರಾಜಕಾರಣಿಗಳು, ವ್ಯಾಪಾರ ಮಾಡ್ತಕ್ಕಂಥವ್ರು, ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರು ಇವತ್ತು KIDB ಜಮೀನು ತೊಗೊಂಡಿದ್ದಾರೆ. ಕೈಗಾರಿಕೆಗಳು ಬಂದಿಲ್ಲ. ಏನು ಇಂಜಿನ್ ಇದ್ದಿದ್ದು ಆ ಇಂಜಿನು ಹಳೇದಾಗ್ಬಿಟ್ಟಿದೆ. ಇವತ್ತು ಹೊಸ ಇಂಜಿನ್ನ ಜೋಡಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅನ್ಕೋತೀನಿ. ಇವತ್ತು DK ಶಿವಕುಮಾರ್ ಏನು ಇವತ್ತು ಸರ್ಕಾರ ನಡೆಸೋದಕ್ಕೆ ಏನು ಕುರ್ಚಿ ಕೂತ್ಕೊಂಡಿದ್ದಾರೆ. ಸಾಕಷ್ಟು ನಿರೀಕ್ಷೆ ಇದೆ. ಇವರೇನು ಗ್ಯಾರಂಟಿಗಳು ಕೊಟ್ಟಾದ್ಮೇಲೆ, ಸಿದ್ದರಾಮಯ್ಯನವರ ಗ್ಯಾರಂಟಿಗಳು ಕೊಟ್ಟಾದ್ಮೇಲೆ ಸರ್ಕಾರ ಖಜಾನೆ ಖಾಲಿಯಾಗಿ ಸಾಕಷ್ಟು ಸಾಲಗಳು ಮಾಡಿದ್ದಾರೆ. ಅದು ಜನರ ಮೇಲೆ ಹೊಸಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರು ಏನಿದ್ದಾರಲ್ಲ, ಇವರೂ ಕೂಡ ಆ ಕೆಲಸ ಮಾಡ್ದಿರಾ ಬೆಂಗಳೂರಲ್ಲಿ ಇವತ್ತು ಸಾಕಷ್ಟು ಡೆವಲಪ್ಮೆಂಟ್ ಮಾಡಿದ್ದಾರೆ. ಸಾಕಷ್ಟು PRR ರಿಂಗ್ ರೋಡ್ ಇದೆ, ರಿಂಗ್ ರೋಡ್ಗಳಿದೆ, IT ಪಾರ್ಕ್ ಮಾಡ್ತಕ್ಕಂಥದ್ದು, ವ್ಯಾಪಾರ ಮಾಡ್ತಕ್ಕಂಥದ್ದು, ಕೈಗಾರಿಕೆಗಳು ಬರ್ತಕ್ಕಂಥದ್ದು. ಇಡೀ ಪ್ರಪಂಚದಲ್ಲೇ ಬೆಂಗಳೂರು ಇರ್ತಕ್ಕಂಥದ್ದು ಉನ್ನತ ಕ್ಷೇತ್ರ. ಆ ಸಿಟಿ ಒಳಗಡೆಗೆ ಡೆವಲಪ್ಮೆಂಟ್ ಮಾಡಿದ್ರೆ ಸಾಕಷ್ಟು ಉದ್ದಿಮೆ ಮಾಡ್ತಕ್ಕಂಥವ್ರು, ಕೈಗಾರಿಕೆಗಳು ಬರ್ತಕ್ಕಂಥದ್ದು, ಎಲ್ರಿಗೂ ಫೆಸಿಲಿಟಿ ಕೊಟ್ಟರೆ ರೆವಿನ್ಯೂ ಬರುತ್ತೆ. ರೆವಿನ್ಯೂ ಜನ್ರೇಟ್ ಮಾಡಲಿ. ಇವತ್ತು ಬಜೆಟು 4 ಲಕ್ಷ ಕೋಟಿ ಏನು ಬಜೆಟ್ ಮಾಡ್ತಾ ಇದ್ದಾರಲ್ಲ, ರೆವಿನ್ಯೂನ 10 ಲಕ್ಷ ಕೋಟಿ ಮಾಡ್ತಕ್ಕಂಥದ್ದು ಕೆಲಸ ಮಾಡಲಿ. ಯಾರೇ ಆಗಲಿ, ನಮ್ಮ ಸರ್ಕಾರ ಆಗಲಿ, ಕಾಂಗ್ರೆಸ್ ಸರ್ಕಾರ ಆಗಲಿ. ಅದಾದಮೇಲೆ ಫ್ರೀ ಕೊಡಲಿ, ಯಾರೂ ಬೇಡ ಅಂತ ಹೇಳಲ್ಲ. ಇವತ್ತು ಜನರಿಗೆ ಫ್ರೀ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಗ್ಯಾರಂಟಿಗಳು ಕೊಟ್ಬಿಟ್ಟು ಎಲ್ಲದ ಮೇಲೂ ರೇಟ್ ಜಾಸ್ತಿ ಮಾಡಿದ್ದಾರೆ. ನಮ್ಮನ್ನು ಈ ಗಂಡಸರಿಗೆ ವಸೂಲಿ ಮಾಡೋದು, ಹೆಂಗಸರಿಗೆ ಫ್ರೀ ಕೊಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಜಗತ್ತು ಜಾಹೀರಾತಾಗಿದೆ. ಈ ಕೆಲಸ ಮಾಡೋದು ಬೇಡ. ಸಾಕಷ್ಟು ನಿರೀಕ್ಷೆ DK ಶಿವಕುಮಾರ್ ಎಲ್ಲರೂ ಇಟ್ಕೊಂಡಿದ್ದಾರೆ. ಅವ್ರು ಒಳ್ಳೆ ಕೆಲಸ ಮಾಡಲಿ ಅಂತ ವಿನಂತಿ ಮಾಡ್ಕೊತೀವಿ. ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸೀಕಲ್ ಆನಂದಗೌಡ, ನಿಕಟಪೂರ್ವ ಅಧ್ಯಕ್ಷ ಸುರೇಂದ್ರ ಗೌಡ, ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ದೇವರಾಜ್, ಮುಖಂಡರಾದ ರಾಮಕೃಷ್ಣ, ಪುರುಷೋತ್ತಮ್ ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ.
ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, ಎಂಬಿಬಿಎಸ್, ಎಂಡಿ, ಡಿವಿಎಲ್, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, acne scar reduction, pigmentation, carbon peel, GFC and PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, ಎಂಬಿಬಿಎಸ್, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ನಾವು ACE Aquatech ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ ಆರೋ ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ ಆರೋ ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ ಆರೋ ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ ಆರೋ ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, ಬ್ರ್ಯಾಂಡ್ ಆಫ್ ಕರ್ನಾಟಕ, ಟ್ರಸ್ಟ್ ವಿತ್ ಪ್ಯೂರಿಟಿ ಅಂಡ್ ಕ್ವಾಲಿಟಿ. ನಮ್ಮ ವಿಳಾಸ ಆಪೋಸಿಟ್ ಟು ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್. ಆಫೀಸ್ ಅಡ್ರೆಸ್ ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ನಮಸ್ಕಾರ. ಮೈಲಪಳ್ಳಿ ಗ್ರಾಮದ ಶ್ರೀ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಹಾಗೂ ಗ್ರಾಮಸ್ಥರಿಂದ ಶ್ರೀ ಗಂಗಮ್ಮ ದೇವಿಯ ದೇವಾಲಯ ಕಟ್ಟಡವನ್ನು ನೂತನವಾಗಿ ಇದೇ ಜೂನ್ 18 ಮತ್ತು 19ನೇ ತಾರೀಕು ಗುರುವಾರ ಮತ್ತು ಶುಕ್ರವಾರದಂದು ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಸದರಿ ಗುರುವಾರದಂದು ಪೂಜಾ ಕಾರ್ಯಕ್ರಮ, ಗಂಗಾ ಪೂಜಾ ಕಾರ್ಯಕ್ರಮ ಇರುತ್ತದೆ. ಶುಕ್ರವಾರದಂದು ದೇವಿಯ ಪ್ರಾಣ ಪ್ರತಿಷ್ಠೆ ಹಾಗೂ ವಿಶೇಷ ಕಾರ್ಯಕ್ರಮಗಳು ಹಾಗೂ ಮುಖ್ಯ ಅತಿಥಿಗಳು ಸನ್ಮಾನ ಕಾರ್ಯಕ್ರಮ ಹಾಗೂ ಊರಿನ ಮುಖಂಡರುಗಳಿಂದ ಎಲ್ಲ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಂಡಿರ್ತೀವಿ. ಈ ಒಂದು ಕಾರ್ಯಕ್ರಮದ ಸಲುವಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರುಗಳು ಎಲ್ಲರೂ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಸದರಿ ಗಂಗಮ್ಮ ದೇವಿಯ ಉದ್ಘಾಟನಾ ಕಾರ್ಯಕ್ರಮವನ್ನು ಮೈಲಪಳ್ಳಿ ಗ್ರಾಮಸ್ಥರು ಹಾಗೂ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಂದ, ದಾನಿಗಳಿಂದ ಈ ಒಂದು ಕಟ್ಟಡವನ್ನು ನೂತನವಾಗಿ ನಿರ್ಮಿಸಿಕೊಂಡಿರುತ್ತೇವೆ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಮೈಲಪಳ್ಳಿ ಗ್ರಾಮಸ್ಥರು ಹಾಗೂ ಶ್ರೀ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಆಹ್ವಾನಿಸುತ್ತಿರ್ತೇವೆ. ಈ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಎಲ್ಲ ಗ್ರಾಮಸ್ಥರು ಏರ್ಪಡಿಸಿರ್ತಾರೆ. ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಇಲ್ಲೊಂದು ಕೆಎಸ್ಆರ್ಟಿಸಿ ಬಸ್ನಲ್ಲಿ ಸೀಟಿನ ವಿಚಾರವಾಗಿ ಕಂಡಕ್ಟರ್ ಹಾಗೂ ಮಹಿಳಾ ಪ್ರಯಾಣಿಕರ ನಡುವೆ ತೀವ್ರ ಮಾತಿನ ಚಕಮಕಿ ನಡೆದಿರುವ ಘಟನೆ ಮುನ್ನೆಲೆಗೆ ಬಂದಿದೆ.
ನೀವೇ ಗೆಲ್ಬಿಟ್ರಿಲ್ಲಿ ಇಲ್ಲ ಬಸ್ ಸ್ಟ್ಯಾಂಡ್ ಬರಬೇಕು ನೀವು ಬಸ್ ಸ್ಟ್ಯಾಂಡ್ ಬರ್ಬೇಕು ನೀವೇ ಕಲ್ತ್ಬಿಟ್ಟಿಲ್ಲಿ ನೀವು ಬಸ್ ಸ್ಟ್ಯಾಂಡ್ ಬರ್ಬೇಕು ನೀವೇ ಕಲ್ತ್ಬಿಟ್ರಿ ನೀವು ಬಸ್ ಸ್ಟ್ಯಾಂಡ್ ಬರ್ಬೇಕು ನೀವೇ ಕಲ್ತ್ಬಿಟ್ಟಿಲ್ಲಿ ಯಾವ ಥರ ನೀವೇ ಕಲ್ತ್ಬಿಟ್ಟಿಲ್ಲಿ ಇಲ್ಲಿ ಬಸ್ ಸ್ಟ್ಯಾಂಡ್ ಇರೋದು ನೀವೇ ಕಲ್ತ್ಬಿಟ್ರೆ ಅದನ್ನ ಮಾಡಿ ನೀವೇ ಕಲ್ತ್ಬೇಕಾಗಿತ್ತು. ಸಾರಿಗೆ ಸಂಸ್ಥೆಯ ಬಸ್ಸುಗಳಲ್ಲಿ ಸೀಟು ಹಂಚಿಕೆ ಮತ್ತು ನಿರ್ವಹಣೆ ವಿಚಾರವಾಗಿ ಪ್ರಯಾಣಿಕರು ಮತ್ತು ಸಿಬ್ಬಂದಿ ನಡುವೆ ಗಲಾಟೆಗಳು ನಡೆಯುತ್ತಿರುವುದು ಹೊಸದೇನಲ್ಲ. ಇದೀಗ ಚಿಂತಾಮಣಿಯಿಂದ ಸಿಗಂದೂರಿಗೆ ಹೊರಟಿದ್ದ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಸೀಟಿನ ವಿಚಾರವಾಗಿ ಕಂಡಕ್ಟರ್ ಹಾಗೂ ಮಹಿಳಾ ಪ್ರಯಾಣಿಕರ ನಡುವೆ ತೀವ್ರ ಮಾತಿನ ಚಕಮಕಿ ನಡೆದಿರುವ ಘಟನೆ ಮುನ್ನೆಲೆಗೆ ಬಂದಿದೆ. ಚಿಂತಾಮಣಿ ಡಿಪೋಗೆ ಸೇರಿದ ಕೆಎಸ್ಆರ್ಟಿಸಿ ಬಸ್ ಚಿಂತಾಮಣಿಯಿಂದ ಧಾರ್ಮಿಕ ಕ್ಷೇತ್ರ ಸಿಗಂದೂರಿಗೆ ಹೊರಟಿತ್ತು. ಈ ವೇಳೆ ಬಸ್ ಹತ್ತುವ ಹಾಗೂ ಸೀಟ್ ಕಾಯ್ದಿರಿಸುವ ವಿಚಾರದಲ್ಲಿ ನಿರ್ವಾಹಕ ಮತ್ತು ಬಸ್ಸಿನ ಒಳಗಿದ್ದ ಮಹಿಳೆಯರ ನಡುವೆ ತೀವ್ರ ವಾಗ್ವಾದ ಶುರುವಾಗಿದೆ. ಶಕ್ತಿ ಯೋಜನೆಯ ನಂತರ ಸರ್ಕಾರಿ ಬಸ್ಸುಗಳಲ್ಲಿ ಮಹಿಳಾ ಪ್ರಯಾಣಿಕರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿದ್ದು, ಸೀಟುಗಳಿಗಾಗಿ ಇಂತಹ ಗಲಾಟೆಗಳು ನಿರಂತರವಾಗಿ ನಡೆಯುತ್ತಿವೆ ಎಂದು ಸ್ಥಳೀಯರು ಬೇಸರ ವ್ಯಕ್ತಪಡಿಸಿದ್ದಾರೆ. ಬಸ್ ಎತ್ಕೊಂಡೋಗಿ ನೀವೇ ಜೋರ್ ಮಾಡ್ತಿದ್ರಲ್ಲ, ಹೋಗಿ ಎತ್ಕೊಂಡೋಗಿ ಯಾರು ಹೋಗಿ ಎತ್ಕೊಂಡೋಗಿ ಹೋಗಿ ಜಾಸ್ತಿ ಜೋರ್ ಮಾಡ್ತಾರೆ. ನೀವೇ ಗೆಲ್ಬಿಟ್ರಿಲ್ಲಿ ಇಲ್ಲ ಬಸ್ ಸ್ಟ್ಯಾಂಡ್ ಬರ್ಬೇಕು ನೀವು ಬಸ್ ಸ್ಟ್ಯಾಂಡ್ ಬರ್ಬೇಕು ನೀವೇ ಕಲ್ತ್ಬಿಟ್ಟಿಲ್ಲಿ ನೀವು ಬಸ್ ಸ್ಟ್ಯಾಂಡ್ ಬರ್ಬೇಕು ನೀವೇ ಕಲ್ತ್ಬಿಟ್ರಿ ನೀವು ಬಸ್ ಸ್ಟ್ಯಾಂಡ್ ಬರ್ಬೇಕು ನೀವೇ ಕಲ್ತ್ಬಿಟ್ಟಿಲ್ಲಿ ಯಾವ ಥರ ನೀವೇ ಕಲ್ತಿಲ್ಲಿ ಇಲ್ಲಿ ಬಸ್ ಸ್ಟ್ಯಾಂಡ್ ಇರೋದು ನೀವೇ ಕಲ್ತ್ಬಿಟ್ರೆ ಅದನ್ನ ಮಾಡಿ ನೀವೇ ಕಲ್ತ್ಬೇಕಾಗಿತ್ತಮ್ಮ. ಕೇಳೋದು ಬಸ್ ಎಲ್ಲ ಮಾತಾಡ್ಕೊಂಡ್ರಿಲ್ಲ ಕೇಳೋ ಬನ್ನಿ ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಚೇಳೂರು ತಾಲೂಕಿನ ಚಿಲಕಲನೇರಪು ಹೋಬಳಿಯ ಅಕ್ಷರದಿ ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಜಾಗೃತಿ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯಸ್ಥರು ಮಾತನಾಡಿ, ಆರೋಗ್ಯವೇ ಮಹಾಭಾಗ್ಯ, ಆದ್ದರಿಂದ ಪರಿಸರ ಸಂರಕ್ಷಣೆ ಮತ್ತು ಪರಿಸರದ ಬಗ್ಗೆ ಮಕ್ಕಳಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಶಾಲೆಯ ಮುಖ್ಯ ಶಿಕ್ಷಕಿ ಸೂರ್ಯ ಮಹಿಲ್ಲಾ ತಿಳಿಸಿದರು. ಜಾಥಾದಲ್ಲಿ ಶಾಲೆಯ ವಿದ್ಯಾರ್ಥಿಗಳು ಪರಿಸರ ದಿನ ನಮ್ಮ ದಿನ, ಭೂಮಿಗೆ ಒಂದೇ ಅವಕಾಶ, ಸ್ವಚ್ಛ ಭೂಮಿಯೇ ಸುಂದರ ಭೂಮಿ ಮುಂತಾದ ಪರಿಸರ ಜಾಗೃತಿಯ ಫಲಕಗಳನ್ನು ಹಿಡಿದು ಘೋಷಣೆಗಳನ್ನು ಕೂಗುತ್ತಾ ಸಾರ್ವಜನಿಕರಲ್ಲಿ ಪರಿಸರ ಸಂರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸಿದರು. ಅಲ್ಲದೆ ರಸ್ತೆ ಬದಿಯಲ್ಲಿ ಬಿದ್ದಿದ್ದ ಪ್ಲಾಸ್ಟಿಕ್ ಹಾಗೂ ಕಸವನ್ನು ಹೆಕ್ಕಿ ಸ್ವಚ್ಛಗೊಳಿಸುವ ಮೂಲಕ ಪರಿಸರ ದಿನಾಚರಣೆಯನ್ನ ಅರ್ಥಪೂರ್ಣವಾಗಿ ಆಚರಿಸಿದರು. Environment Day. You saw how many numbers are 13 by 3? Yes, I saw. Why? No, I asked you only get. No, I not give. Can you show their house? Hey, why are you cutting the tree? Oi, huh? Irish. Why are you cutting the tree? Okay. ಆರೋಗ್ಯವೇ ಮಹಾಭಾಗ್ಯ. ಆದ್ದರಿಂದ ಪರಿಸರ ಸಂರಕ್ಷಣೆ ಮತ್ತು ಪರಿಸರದ ಬಗ್ಗೆ ಮಕ್ಕಳಲ್ಲಿ ಅಕ್ಷರಶಾಲೆಯ ಮಕ್ಕಳೇ ಜಾಗೃತಿ ಮೂಡಿಸುವ ಉದ್ದೇಶದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ.
ಕಾರ್ಯಕ್ರಮದಲ್ಲಿ ಶಾಲೆಯ ಶಿಕ್ಷಕರು ಹಾಗೂ ಸಿಬ್ಬಂದಿ ಉಪಸ್ಥಿತರಿದ್ದರು. ಅಸ್ಲಂ ಪಾಷೆ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಸರ್ಕಾರದ ವಿರುದ್ಧ ರೈತರ ವಿಧಾನಸಭಾ ಚಲೋ, ಬೃಹತ್ ಬೈಕ್ ರ್ಯಾಲಿ, ಅಡ್ಡಗಾಲಾದ ಪೊಲೀಸರ ಭದ್ರಕೋಟೆ, ಜಿಲ್ಲಾಧಿಕಾರಿ ಭರವಸೆಗೆ ನಿಂತ ಪ್ರತಿಭಟನೆ. ಜಾತಿ ಮೀರಿ ಪ್ರೇಮ ವಿವಾಹ, ಬಲವಂತವಾಗಿ ತವರಿಗೆ ಹೋದ ಪತ್ನಿ, ನ್ಯಾಯಕ್ಕಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಪತಿ. ಹಳೆಯ ಗ್ಯಾರಂಟಿಗಳಿಗೆ ಹಣವಿಲ್ಲ, ಹೊಸ ಗ್ಯಾರಂಟಿಗಳಿಗೆ ಎಲ್ಲಿಂದ ಹಣ ತರ್ತಾರೆ, ಇದೆಲ್ಲ ಬೋಗಸ್ ಎಂದು ಆರ್ ಅಶೋಕ್ ಲೇವಡಿ. ಪರಿಸರ ದಿನಾಚರಣೆ ಕೇವಲ ದಿನಕ್ಕೆ ಸೀಮಿತವಾಗಬಾರದು, ಅದು ನಿರಂತರವಾಗಿರಬೇಕು, ವಿಶೇಷವಾಗಿ ಜಾಗೃತಿ ಮೂಡಿಸಿದ ದಂಪತಿ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.